ಆಕಾಶವಾಣಿ ಯುವವಾಣಿ. ಇಂದಿನ ಯುವವಾಣಿಯಲ್ಲಿ ಅಂತಾರಾಷ್ಟ್ರೀಯ ಐಸ್ ಸ್ಕೇಟಿಂಗ್ ಕ್ರೀಡಾಪಟು ಮೈಸೂರಿನ ಆಕಾಶ್ ಆರಾಧ್ಯ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಯುವ ಕೇಳುಗರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ನಾವು ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ಏಷ್ಯನ್ ಕ್ರೀಡಾಕೂಟ, ವಿಶ್ವ ಸ್ಕೇಟಿಂಗ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದಾರೆ. ಒಲಿಂಪಿಕ್ಸ್ಗೆ ಅರ್ಹತೆ ಗಳಿಸಲಿಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ. ಮೈಸೂರಿನವರು, ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಓದಿ ಈಗ ಕೆನಡಾ ಮತ್ತೆ ಫ್ರಾನ್ಸ್ನಲ್ಲಿ ಸ್ಕೇಟಿಂಗ್ ತರಬೇತಿ ಪಡಿತಾ ಇದ್ದಾರೆ. ಐಸ್ ಸ್ಕೇಟಿಂಗ್ ಅಲ್ಲೂ ಕೂಡ ಇವರ ಪರಿಶ್ರಮ ಇದೆ. ಇವರು ಮೈಸೂರಿನ ಆಕಾಶ್ ಆರಾಧ್ಯ. ಆಕಾಶ್ ಆರಾಧ್ಯ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಕಾಶ್ ಆರಾಧ್ಯ ಅವರೇ, ನೀವು ಸ್ಕೇಟಿಂಗಿಗೆ ಇಳಿದಿದ್ದು ಬಹಳ ಚಿಕ್ಕ ಮಗುವಾಗಿದ್ದಾಗಿಂದ ಅಂತ ಹೇಳಿ ನಿಮ್ಮ ಪ್ರೊಫೈಲ್ ನೋಡಿದಾಗ ಗೊತ್ತಾಯ್ತು. ಆಕಾಶವಾಣಿಯಲ್ಲಿ ಬಾಲ ಪ್ರತಿಭೆಯಾಗಿಯೂ ತಮ್ಮನ್ನ ಪರಿಚಯ ಮಾಡಲಾಗಿತ್ತು ಸುಮಾರು ವರ್ಷದ ಕೆಳಗೆ. ಇವಾಗ ನೀವು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಮೆಡಲ್ಗಳನ್ನು ತಗೊಂಡಿದ್ದೀರಿ. ಮತ್ತೆ ಭಾರತ ಚಾಂಪಿಯನ್ಶಿಪ್ ಅಲ್ಲಿ ಅನೇಕ ಬಾರಿ, ಅದರಲ್ಲೂ 9 ಗೋಲ್ಡ್ ಮೆಡಲ್ ಅನ್ನ ತಗೊಂಡವ್ರು ನೀವು. ಇನ್ನೂ ಹೇಳ್ತಾ ಹೋದ್ರೆ ಅದ್ರ ಪಟ್ಟಿನೇ ಜಾಸ್ತಿ ಆಗುತ್ತೆ. ನೀವೇ ಹೇಳೋದು ಉತ್ತಮ ಅಂತ ಅಂದ್ಕೊಂಡು ನಿಮ್ಮನ್ನೇ ಕೇಳ್ತಾ ಇದ್ದೇನೆ. 2ನೇ ವಯಸ್ಸಿನಿಂದ ನಿಮಗೆ ಸ್ಕೇಟಿಂಗ್ ಹಿಡೀತು ಕೈ ಅಂತ. ಪುಟ್ಟ ಪಾಪುಗೆ ಸ್ಕೇಟಿಂಗ್ ತೋರಿಸ್ಬಿಟ್ರಾ? ನಮ್ಗೆ ಸ್ಕೇಟಿಂಗ್ ಅಂತ ಶುರುವಾಗಿದ್ದು ಹಾಬಿ ಅಂತ ಶುರುವಾಗೋದಕ್ಕೆ, ಡೈಲಿ ಫಿಟ್ನೆಸ್ ಅಂತ. ಸೊ ನಮ್ ತಾಯಿ ತಂದೆಗೆ ಇಬ್ರಿಗೂ ಏನಾದ್ರು ಒಂದು ಮಾಡ್ಲಿ ಅಂತ ಒಂದು. ಆಮೇಲೆ ಬರ್ತಾ ಬರ್ತಾ ಪ್ರತಿಯೊಂದಕ್ಕೂ ಅಲ್ವಾ, ಲೈಕ್ ಎನಿಥಿಂಗ್ ನಾವೇನಾದ್ರೂ ಒಂದು ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ಫಸ್ಟ್ ಒಂದು ಕಾಲಿಡ್ತೀವಿ, ಆಮೇಲೆ ಪೂರ್ತಿ ಮುಳುಗ್ತೀವಿ, ಆಮೇಲೆ ಈಜಕ್ಕೆ ಹೋಗ್ತೀವಿ, ಹಂಗೆ. ಸೊ ಇದು ಒಂದ್ ರೀತಿ ನಮ್ಗೆ ಹಂಗೆ ಶುರು ಆಗಿದ್ದು ನಮ್ಗೆ. ಆಮೇಲೆ ಒಂದ್ಸರಿ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ಬೇಕು, ಒಂದ್ಸರಿ ನ್ಯಾಷನಲ್ಸ್ ಹೋಗ್ಬೇಕು ಅಂತ ಇತ್ತು. ಮೈಸೂರು ಒನ್ ಆಫ್ ದೊಡ್ಡ ಟ್ರೈನಿಂಗ್ ಸೆಂಟರ್ ಆಗಿದ್ದು. ಆಲ್ಮೋಸ್ಟ್ ಇಡೀ ಹೈಯೆಸ್ಟ್ ನ್ಯಾಷನಲ್ ಗೋಲ್ಡ್ ಮೆಡಲ್ಸ್ ತರ್ತಿದ್ದೆ ನಾವು ಕರ್ನಾಟಕದಿಂದ. ಇಡೀ ನಮ್ ಎಲ್ಲಾ ಜಿಲ್ಲೆಗಳು ಕಂಪೇರ್ ಮಾಡಿದ್ರೆ ನಮ್ಮ ಮೈಸೂರು ವಾಸ್ ದ ಹೈಯೆಸ್ಟ್ ಸರ್. ಅಷ್ಟು ವರ್ಷದಿಂದ ಇಷ್ಟು ವರ್ಷ ತನಕ ನನಗೆ ಗೊತ್ತಿರೋ ಅಷ್ಟು ಪ್ರಕಾರ ಮೈಸೂರಿಂದ ಹೈಯೆಸ್ಟ್ ಮೆಡಲ್ ತರ್ತಾ ಇದ್ದಿದ್ದು ನಾವು ಕರ್ನಾಟಕಕ್ಕೋಸ್ಕರ. ಸೊ ಅದರಿಂದ ನಾನು ಹುಟ್ಟು ಬೆಳೆದಿದೆ ಆಲ್ಮೋಸ್ಟ್ ಎಲ್ಲ ಚಾಂಪಿಯನ್ಗಳ ಜೊತೆಯಲ್ಲಿ. ಚಾಂಪಿಯನ್ ಆಗಬೇಕು ಅನ್ನೋದು ಅಲ್ಲೇ ಶುರು ಆಗಿದ್ದು. ಹೌದು. ನನ್ನ ಲೇಟ್ ಕೋಚ್ ಶ್ರೀಧರ್ ರಾವ್, ಈ ಕರೆಂಟ್ ಕೋಚ್ ಶ್ರೀಕಾಂತ್ ರಾವ್. ಸೊ ಅವರಿಬ್ರು ಅಣ್ಣ ತಮ್ಮದಿರು. ಸೊ ಅವ್ರ ಲೈಫ್ ನೇ ಸ್ಕೇಟಿಂಗ್ ಗೋಸ್ಕರ ಹಾಕಿದಾರೆ ಅವರು. ಆತರ ಬೆಳೀತಾ ಬೆಳೀತಾ ಆಫ್ ಕೋರ್ಸ್ ಅವ್ರ ಜೊತೆ ಇದ್ದಂಗೆ ನೋಡ್ದಂಗೆ ನಾವು ಇನ್ನೂ ಬೆಳಿಬೇಕು, ಇನ್ನ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದಾದ್ಮೇಲೆ 2008 ಅಲ್ಲಿ ಒಂದು ಗೋಲ್ ಇದ್ದಿದೆ ಅಂದ್ರೆ ಒಂದ್ಸರಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೇಕು ಅಂತ. ದಟ್ ವಾಸ್ ದ ಸ್ಟಾರ್ಟ್. ಅಲ್ಲಿ ಜೂನಿಯರ್. ಹೌದು. 2008 ಅಲ್ಲಿ ಐ ವಾಸ್ ಸ್ಟಿಲ್ ಅರೌಂಡ್ 15 years old. ನಾನು ಅವಾಗ ಜೂನಿಯರ್ ಕ್ಯಾಟಗರಿಗೆ ಎಂಟ್ರಿ ಕೊಟ್ಟಿದ್ದು. ಫಸ್ಟ್ ಟೈಮ್ 2010 ಅಲ್ಲಿ ನಾನು ಏಷ್ಯನ್ ಚಾಂಪಿಯನ್ಶಿಪ್ಸ್ ಭಾಗವಹಿಸಿದ್ದೆ. ಅದಾದ್ಮೇಲೆ ಒಂದ್ಸರಿ ಕಾಲೆಟ್ ಮೇಲೆ ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು, ಮುಂದಿನ ಲೆವೆಲ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗಬೇಕು ಅಂತ. ಬಟ್ ಪ್ರೊಫೆಷನಲ್ ಆಗಿ ನಾನು ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡಿದ್ದೆ 2012 ಇಂದ. ಅವಾಗ ಡಿಗ್ರಿ ಜಾಯ್ನ್ ಆಗಿದ್ದೆ. ಸೊ ಡಿ ಬನ್ಮಯಸ್ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಂಡೆ. ಸೊ ಅಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅಲ್ಲಿ ನನ್ನ ಸ್ಪೋರ್ಟಿಂಗ್ ಕೆರಿಯರ್ಗೆ ನನ್ನ ಫಸ್ಟ್ PU ಸೆಕೆಂಡ್ PU ಸೆಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಓದಿದ್ದು. ಅಲ್ಲಿ ಫಾದರ್ ರೆವರೆಂಟ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು. ಎಸ್ಪೆಷಲಿ ಇವೆರಡು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾತ್ರ ನನಗೆ ತುಂಬಾನೇ ಸಪೋರ್ಟ್ ಕೊಟ್ಟರು ಮಾತ್ರ ಅವರು. ಸೊ ನಿಮ್ಮ ಕಾಲೇಜ್ ಡೇಸ್ ಎಲ್ಲ ಸ್ಕೇಟಿಂಗ್ ಡೇಸ್? ಹೌದು. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಫಸ್ಟ್ ನಾವು ಶುರು ಮಾಡಿದ್ದು ಒಂದು ಇಲ್ಲಿ ಚಿಕ್ಕ ಸ್ಕೇಟಿಂಗ್ ರಿಂಕ್ JK ಗ್ರೌಂಡ್ಸ್ ಅಲ್ಲಿ, ರೈಲ್ವೆ ಸ್ಟೇಷನ್ ಮುಂಭಾಗ, ಅಲ್ಲಿ ಬಾಸ್ಕೆಟ್ ಬಾಲ್ ಗ್ರೌಂಡ್ ಅಲ್ಲಿ ಶುರು ಮಾಡಿದ್ದು. ಅದಾದ್ಮೇಲೆ ನಮ್ಮ ಕೋಚ್ ಅವರನ್ನೇ ಒಂದು ಸ್ವಂತ ಟ್ರೈನಿಂಗ್ ಸೆಂಟರ್ ಫುಲ್ 200 meters ಇಂಟರ್ನ್ಯಾಷನಲ್ ಬ್ಯಾಂಡ್ ಟ್ರ್ಯಾಕ್ ಓಪನ್ ಮಾಡಿದ್ರು ಅವರನ್ನೇ, ಇಲ್ಲಿ ಬನ್ನಿ ಮಂಟಪ ಹತ್ರ. ಅಲ್ಲಿ ಇಟ್ ಇಸ್ ಒನ್ ಆಫ್ ದ ಇಂಡಿಯಾಸ್ ಫಸ್ಟ್ 200 meters ಬ್ಯಾಂಡ್ ಟ್ರ್ಯಾಕ್ ಅದು. ಸೊ ಪ್ರೊಫೆಷನಲ್ ಲೆವೆಲ್ ಓಪನ್ ಮಾಡಿದ್ರು. ಸೊ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಈಗ. ಆಲ್ಮೋಸ್ಟ್ ಒಂದು 10 years ಆಯ್ತು ಈಗ ಅಲ್ಲಿ. ಶಾಲೆಯಲ್ಲಿ ಓದಿದ್ದು? ನಾನು ಓದಿದ್ದು ಜೈಸಸ್ ಪಬ್ಲಿಕ್ ಸ್ಕೂಲ್ ಸಿದ್ಧಾರ್ಥ ನಗರಲ್ಲಿ. ಆಸ್ ಅ ಸ್ಟೂಡೆಂಟ್ ನಾನು ಅಷ್ಟೊಂದು ಬ್ರೈಟ್ ಸ್ಟೂಡೆಂಟ್ ಆಗಿರಲಿಲ್ಲ. ಯಾಕೆಂದ್ರೆ ನನಗೆ ಐದರ್ ನಾನು ಇಲ್ಲಿ ಸ್ಕೇಟಿಂಗ್ ಮಾಡ್ಬೋದು ಅಥವಾ ಓದ್ಬೋದು, ಎರಡು ಕಡೆ ಫೋಕಸ್ ಮಾಡೋದಕ್ಕೆ ಐ ವಾಸ್ ನಾಟ್ ಅ ಬ್ರೈಟ್ ಸ್ಟೂಡೆಂಟ್. somehow ಮ್ಯಾನೇಜ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಬರ್ತಿದೆ. ಸೊ ದಟ್ ಇಸ್ ವೇರ್ ಐ ಸ್ಟಡಿಡ್. ನನ್ನ ಅದರಲ್ಲಿ ಡಿಗ್ರಿ ಯಾವ ವಿಷಯದಲ್ಲಿ ಮಾಡಿದ್ರಿ? ನಂದು BCom ಅಲ್ಲಿ. ತಂದೆ ಚಾರ್ಟರ್ಡ್ ಅಕೌಂಟೆಂಟ್. ಹೌದು. ಅವರು BCom ಓದಂತ ಒತ್ತಾಯ ಮಾಡಿದ್ರ ಅಥವಾ ನೀವೇ ಆರಿಸ್ಕೊಂಡ್ರ ಅವ್ರನ್ನ ನೋಡಿ? ನಮ್ ತಂದೆ ಹೇಳಿದ್ರು ನಿಂಗೆ ಏನ್ ಬೇಕು ನೀನ್ ಮಾಡು ಅಂತ.
ನಾನು ಚಿಕ್ಕವನಿದ್ದಾಗ ಫಸ್ಟ್ ಪ್ರೊಫೆಷನ್ ನನಗೆ ಆಗ್ಬೇಕು ಅಂದಿದ್ದು ಡಾಕ್ಟರ್ ಆಗಬೇಕು ಅಂತ. ಯಾಕಂದ್ರೆ JK ಗ್ರೌಂಡ್ಸ್ ಅಲ್ಲಿ ಬಿಲ್ಡಿಂಗ್ ಇದೆ, ಹೌದು ಮೆಡಿಕಲ್ ಹೌದು, ಅವ್ರು ಎಲ್ಲವಾಗ್ಲೂ ವೈಟ್ ಕೋಟ್ ನೋಡಿ 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 ಓಕೆ ನನಗೂ ಡಾಕ್ಟರ್ ಆಗಬೇಕಂತ. ಆಮೇಲೆ ಬೆಳೀತಾ ಬೆಳೀತಾ ಆಲ್ಮೋಸ್ಟ್ ಒಂದು 4ನೇ ಕ್ಲಾಸಲ್ಲಿ ನನಗೆ ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು. ಯಾಕಂದ್ರೆ ಏರೋಪ್ಲೇನ್ಗಳು ಅಂದ್ರೆ ಅಷ್ಟೊಂದು ಆಸೆಗಳು ನನಗೆ ಇವತ್ತಿಗೂ ಆಸೆ ಅಷ್ಟೊಂದು. ಆಮೇಲೆ ನಮ್ಮ ತಂದೆ ನೋಡ್ತಾ ನೋಡ್ತಾ ಬರ್ತಾ ಆಮೇಲೆ ಏನಕ್ಕೆ ಅವ್ರು ಆಫೀಸ್ ಓಪನ್ ಮಾಡಿದ್ರು, ನಂಗೋಸ್ಕರ ಒಂದು ಆಫೀಸ್ ಓಪನ್ ಮಾಡಿದ್ರು ಅಷ್ಟು ಕಷ್ಟಪಟ್ಟು. ಸೊ ನಾನು ಹುಟ್ಟಿದಾಗಿಂದ ನಮ್ಗೆ ಸಿಕ್ಕಾಬಡೆ ಕಷ್ಟ ಆಯ್ತು, ನಮ್ಗೆ ಎವ್ರಿಥಿಂಗ್ ವಾಸ್ ಹಾರ್ಡ್ಶಿಪ್ ನಮ್ಗಾಗಿತ್ತು. ಸೊ ಅವರು ನನಗೋಸ್ಕರ ಒಂದು ಆಫೀಸ್ ಓಪನ್ ಮಾಡಿದ್ರು. ಅವ್ರು CA ಪಾಸ್ ಮಾಡಿದ್ಮೇಲೆ ಅವರು ಒಂದು ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ದೇನೆ ಎಲ್ಲೂ ಸ್ವಂತ ಆಫೀಸ್ ಮಾಡಬೇಕು ನನ್ನ ಮಗಂಗೋಸ್ಕರ ಅಂತ ಶುರು ಮಾಡಿದ್ರು. ಆ ಐಡಿಯಾಲಜಿ ಪ್ರತಿಯೊಂದು ನನಗೆ ಅರ್ಥ ಆದಾಗ ನನಗೂ ಅನಿಸ್ತು ಓಕೆ ನಾನು ಮಾಡ್ತೀನಿ, ಖುಷಿ ಆಯ್ತು. ತಂದೆಯವರ ಹೆಸರು? ನಮ್ಮ ತಂದೆ ನಾಗಭೂಷಣ ಆರಾಧ್ಯ ಅಂತ, ಅವರು KR ತಾಲೂಕು ಮಾಯಗೋಡ್ನಳ್ಳಿ ಬಂದವರು. ನಮ್ಮ ತಾಯಿ ರೇಖಾ ಆರಾಧ್ಯ ಅಂತ, ಅವರು ಪಿರಿಯಾಪಟ್ಟಣ ತಾಲೂಕು ರಾಮಂದೂರವರು. ಸೊ ಅಲ್ಲಿಂದ ಮೈಸೂರಿಗೆ? ಹೌದು, ಮೈಸೂರಲ್ಲಿ ಈಗ ಸೆಟ್ಲ್ ಆಗಿದ್ದೀರಿ. ಹೌದು. ನೀವು ಪ್ರೊಫೆಷನಲ್ ಆಗಿ ಸ್ಕೇಟಿಂಗ್ ಅನ್ನ ಆರಿಸ್ಕೊಂಡ್ರಿ. ಹೌದು. ಸೊ ಭಾರತದಲ್ಲಿ ಎಷ್ಟು ಅವಕಾಶ ಇದೆ ಅಷ್ಟು ಬಳಸ್ಕೊಂಡ್ರಿ. ಏಷ್ಯನ್ ಚಾಂಪಿಯನ್ಶಿಪ್ಗಳಿಗೂ ಎಲ್ಲ ಭಾಗವಹಿಸಿದ್ರಿ. ಈ ವರ್ಲ್ಡ್ ಸಿನಾರಿಯೋಗೆ ಎಂಟರ್ ಆದದ್ದು ಯಾವಾಗ? 2012 ಅಲ್ಲಿ ನಾನು ಫಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಆಡಿದ್ದು. ಸೊ ಅವಾಗ ನಂದು ಫಸ್ಟ್ ಟೈಮ್ ಆಡಿದ್ದು ಅಂಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಟಫ್ ಇರುತ್ತೆ ಅಂತ ಅಂದ್ಬಿಟ್ಟು. ಏಷ್ಯನ್ ಚಾಂಪಿಯನ್ಶಿಪ್ಸ್ ಆಡಿದ್ದೆ ಮುಂಚೆ. ಸೊ ಅದ್ರಲ್ಲಿ ನಂಗೆ 7th ಸ್ಪಾಟ್ ಬಂದಿತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ, ಕಷ್ಟ ಇರುತ್ತೆ ಅಂತ ಗೊತ್ತು, ಅಷ್ಟು ಕಷ್ಟ ಇರುತ್ತೆ ಅಂತ ಅನ್ಕೊಂಡಿರಲ್ಲ. ಎಲ್ಲ ಚಾಂಪಿಯನ್ಗಳೇ ಬಂದಿರ್ತಾರೆ. ಹೌದು ಹೌದು. ಸೊ ಅವಾಗ ಹೋದಾಗ ಆಲ್ಮೋಸ್ಟ್ ಒಂದು ವಿ ವರ್ ಅರೌಂಡ್ 70-80 ಸ್ಕೇಟರ್ಸ್ ಇದ್ರು. ಔಟ್ ಆಫ್ ದೆಮ್ ನಂದು ಓವರ್ ಆಲ್ ರ್ಯಾಂಕಿಂಗ್ 25th ಬಂತು. ನಂದೇನ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಐ ವುಡ್ ಬಿ ಸಮಥಿಂಗ್ ಟಾಪ್ 10 ಇರ್ತೀನಿ ಏನೋ ಅನ್ಕೋತೀನಿ. ಬಟ್ ಒಂದ್ಸರಿ ವೆನ್ ಯು ಫೇಸ್ ರಿಯಾಲಿಟಿ, ನಿಮ್ಗೆ ನೋಡಿದಾಗ ಅಲ್ಲಿ ಈಗ ಕೆರೆ ಅಷ್ಟು ಆಳ ಇದೆ ಅಂತ ಯಾರಿಗೂ ಗೊತ್ತಲ್ಲ, ಇಳಿದು ಹೋದ್ಮೇಲೆ ಮುಳುಗ್ದಾಗ್ಲೇ ಗೊತ್ತಾಗೋದು. ಆ ತರನೇ ಆಗಿದ್ದು ನಂದು ಎಕ್ಸ್ಪೀರಿಯನ್ಸ್. ಬಟ್ ಐ ಹ್ಯಾಡ್ ಅ ವೆರಿ ಗುಡ್ ಸಪೋರ್ಟ್. ನನ್ಗಿಲ್ಲಿ ನನ್ನ ಟ್ರೈನರ್ ಇದ್ದಾರೆ ಒಬ್ರು, ಪಿನಾಕಿ ನಾಯರೆ ಅಂತ. ಸೊ ಹಿ ಈಸ್ ಅ ಸ್ಪೋರ್ಟ್ಸ್ ಸೈಂಟಿಸ್ಟ್ ಅಂಡ್ ಹಿ ಹ್ಯಾಸ್ ವರ್ಕ್ಡ್ ಅ ಲಾಟ್ ಆನ್ ಮಿ ಇನ್ ತುಂಬಾನೇ ಸೈಂಟಿಫಿಕ್ ಮ್ಯಾನರ್ ಆಗಿ, ಪ್ರಾಪರ್ ಆಗಿ ಒಂದ್ ರೀತಿ ನಂಗೆ ಹೆಲ್ಪ್ ಮಾಡಿದವರು. 2012 ಇಂದ ಮೀಟ್ ಮಾಡಿದವ್ರನ್ನ. ಸೊ ಹಿ ಹ್ಯಾಸ್ ಆಲ್ಸೋ ತುಂಬಾನೇ ದೊಡ್ಡ ಸಪೋರ್ಟ್ ಆಗಿದ್ದಾರೆ ನನಗೆ. ನೀವು ಮೈಸೂರಲ್ಲಿ ಟ್ರೈನಿಂಗ್ ತಗೊಂಡ್ರಿ, ಹಾಗೆ ಭಾರತದಲ್ಲಿರುವ ಬೇರೆ ಬೇರೆ ಚಾಂಪಿಯನ್ಶಿಪ್ಗಳಿಗೆಲ್ಲ ಭಾಗವಹಿಸುವಾಗ್ಲೂ ಕೂಡ ನಿಮಗೆ ಟ್ರೈನಿಂಗ್ ಇರ್ತಾ ಇತ್ತು. ಇವರೇ ಕೋಚ್ ಆಗೆಲ್ಲ ಬರ್ತಾ ಇದ್ರು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಒಬ್ಬ ಕೋಚ್ ಅಗತ್ಯ ಅಂತ ಅನ್ಸುತ್ತಾ ನಿಮಗೆ? ಯಾರು ಬರ್ತಾ ಇದ್ರು? ಸೊ ಇದರಲ್ಲಿ 2 ತರ ಇದೆ. ಒಂದು ರೋಲರ್ ಸ್ಕೇಟಿಂಗ್ ಅಲ್ಲಿ ನ್ಯಾಷನಲ್ ಟೀಮ್ ಕೋಚ್ ಅಂತ ಇರ್ತಿದ್ರು. ಒನ್ ಆರ್ ದಿ ಅದರ್ ಪರ್ಸನ್ ವಾಸ್ ಆಲ್ವೇಸ್ ದೇರ್. ಬಟ್ ನಾನು ಐಸ್ ಸ್ಕೇಟಿಂಗ್ ಹೋದಾಗ ಅಂತ ನೋಡ್ರೆ ಇಟ್ ವಾಸ್ ಆಲ್ವೇಸ್ ಐ ವಾಸ್ ಅಲೋನ್. ನಾನು ಒಬ್ಬನೇ ಇದೆ ಎಲ್ಲಾ ಕಡೆ. ನಾನೇ ಸ್ಕೇಟರು, ನಾನೇ ಟೀಮ್ ಲೀಡರು, ಮ್ಯಾನೇಜರು, ಕೋಚ್, ಫಿಸಿಯೋ, ಪ್ರತಿಯೊಂದು ನಾನು ಒಬ್ಬನೇ. ಹೌದು. ಓಕೆ. ನೀವು ರೋಲರ್ ಸ್ಕೇಟಿಂಗ್ ಇಂದ ಐಸ್ ಸ್ಕೇಟಿಂಗಿಗೆ ನಮ್ಮ ದೇಶದಲ್ಲಂತೂ ಇಲ್ಲ, ಅದು ಹೊರಗಡೆ ಹೋಗಿಯೇ ಕಲಿಬೇಕಾಯ್ತು. ಬೇರೆ ಕಡೆ ಇನ್ನೆಲ್ಲಿ? ಸೊ ಫಸ್ಟ್ ಶುರುವಾಗಿದ್ದು ಯಾವಾಗ ಅಂದ್ರೆ ನಾನು 2006 ಅಲ್ಲಿ ನಾನು ಫಸ್ಟ್ ಟೈಮ್ ತೈವಾನ್ಗೆ ಹೋಗಿದ್ವಿ. ಸೊ ಸಣ್ಣದೊಂದು ಐಸ್ ಸ್ಕೇಟಿಂಗ್ ಕ್ಯಾಂಪ್ ನಡೆಸಿದ್ರು. ಅವಾಗ ಅಲ್ಲಿ ಒಂದು 15 days ಟ್ರೈ ಮಾಡಿದ್ವಿ. ಅಂಡ್ ದೆನ್ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಜಾಸ್ತಿ ಅವಕಾಶ ಇರಲಿಲ್ಲ, ಯಾಕಂದ್ರೆ ನಾವು ಸ್ಕೇಟಿಂಗ್ಗೋಸ್ಕರ ಫಾರಿನ್ ಅಲ್ಲಿರೋದು ಆ ಚಿಕ್ಕ ವಯಸ್ಸಲ್ಲಿ ನೆಕ್ಸ್ಟ್ ಇಂಪಾಸಿಬಲ್ ಆಗೋಗಿತ್ತು. ಸೊ ಅದಾದ್ಮೇಲೆ ಶಿಮ್ಲಾದಲ್ಲಿ ಒಂದು ಚಿಕ್ಕ ಐಸ್ ರಿಂಕ್ ಇದೆ. ಟೆಕ್ನಿಕಲಿ ಸಮ್ಮರ್ ಅಲ್ಲಿ ಅದೊಂದು ಮದುವೆ ರಿಸೆಪ್ಷನ್ ಹಾಲ್. ಔಟ್ಡೋರ್ ಅಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ಕೋಲ್ಡ್ ಆದಾಗ ನೀರ್ ಹಾಕ್ತಾರೆ. ನೀರ್ ಹಾಕಿದ್ಮೇಲೆ ಒಂದು 2 centimeter ಐಸ್ ಬರುತ್ತೆ ನಮ್ಗೆ ಅಷ್ಟೇ. ಅಲ್ಲಿ ಮಣ್ಣಿರುತ್ತೆ, ಕಲ್ಲಿರುತ್ತೆ, ಎಲ್ಲ ಇರುತ್ತೆ ಅಲ್ಲಿ. ಅದನ್ನು ಸೀಸನಲ್. ಅದು ಮೋಡ ಬಂತು ಅಂತ ಅಂದ್ರೆ ಅದು ಇಲ್ಲ ನಮ್ಮಲ್ಲಿ, ಅಥವಾ ಬಿಸಿಲು ಜಾಸ್ತಿ ಬಂತು ಅಂದ್ರೆ ಅದು ಐಸ್ ಇಲ್ಲ, ಮೆಲ್ಟ್ ಆಗೋಗಿರುತ್ತೆ. ದಿನ ಬೆಳಗ್ಗೆ ಆದ್ರೆ ಓಕೆ, ಫಸ್ಟ್ ಥಿಂಗ್ ನೋಡೋದೇನಂದ್ರೆ ಅಲ್ಲಿ ಓಕೆ ಐಸ್ ಆಗಿದೆಯಾ ನೀರಾಗಿದೆಯಾ, ಐಸ್ ಆಗಿದೆಯಾ ನೀರಾಗಿದೆ, ಆ ತರ ಆಗೋಗುತ್ತೆ ನಮ್ಗೆ. ಇಯರ್ಲಿ ಒಂದು ಮ್ಯಾಕ್ಸಿಮಮ್ 15 days ಸಿಗೋದು ನಮ್ಗೆ. ಸೊ ಅದಾದ್ಮೇಲೆ 2013 ಅಲ್ಲಿ ನನ್ನ ಫೆಡರೇಷನ್ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ನನ್ನ ರೋಲರ್ ಸ್ಕೇಟಿಂಗ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನೀನು ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ಇಲ್ಲಿಗೂ ಬಂದು ಆಡು ಅಂತ. ಸೊ ನನ್ನ ಫಸ್ಟ್ ಟೈಮ್ ನಂಗೆ ಇಲ್ಲಿ 2013 ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಕಳಿಸಿದ್ರು, ವರ್ಲ್ಡ್ ಕಪ್ಸ್ಗಳಿಗೆ. ಸೊ ಇಟಲಿಯಲ್ಲಿ. ಅಂಡ್ ಐ ಮೇಡ್ ಅಟರ್ ಫೂಲ್ ಔಟ್ ಆಫ್ ಮೈ ಸೆಲ್ಫ್ ಅನ್ಬೋದು. ಬಿಕಾಸ್ ಫಸ್ಟ್ ಟೈಮ್ ಯಾವತ್ತು ಕರೆಕ್ಟಾಗಿ ಪ್ರೊಫೆಷನಲ್ ಐಸ್ ಮೇಲೆ ಆಡೇ ಇಲ್ಲ. ಅಂಡ್ ಲಾಸ್ಟ್ ಬಂದ್ವಿ. ಸೊ ಅಂಡ್ ದೆನ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಇಯರ್ ಅಗೇನ್ ನಾವು ಪುನಃ ನಂದು ರೋಲರ್ ಸ್ಕೇಟಿಂಗ್ ಸೀಸನ್ ಮುಗೀತು. ಎಲ್ಲ ಏಷ್ಯನ್ ಚಾಂಪಿಯನ್ಶಿಪ್ಸ್ ಎಲ್ಲ ಚೆನ್ನಾಗಿತ್ತು ಅಷ್ಟರೊಳಗೆ. ಇಟ್ ವಾಸ್ ವೆರಿ ಗುಡ್ ರ್ಯಾಂಕಿಂಗ್. ನಂದು ಆಲ್ಮೋಸ್ಟ್ 3 events ಅಲ್ಲಿ ನಂದು 4th place ಬಂದಿತ್ತು. ಅದಾದ್ಮೇಲೆ ನಾವು ಐಸ್ ಸ್ಕೇಟಿಂಗ್ ಕಾಂಪಿಟೇಷನ್ಗೆ ಹೋಗಿದ್ವಿ, ಒಂದು ವರ್ಲ್ಡ್ ಕಪ್ಸ್ಗಳಿಗೆ. ಸೊ ಜರ್ಮನಿ ಅಂಡ್ ಟರ್ಕಿಲಿ ಇದ್ದಿದ್ದು ನಮ್ಗೆ. ಅವಾಗ ನಮ್ದು ಇಂಟರ್ನ್ಯಾಷನಲ್ ಸ್ಕೇಟಿಂಗ್ ಯೂನಿಯನ್ ಅವಾಗ ಒಂದು ಕ್ವಾಲಿಫಿಕೇಶನ್ ಟೈಮ್ ಹಾಕಿದ್ರು. ಇಷ್ಟು ಕ್ವಾಲಿಫಿಕೇಶನ್ ಟೈಮ್ ಇದ್ರೆ ಮಾತ್ರ ನೀವು ವರ್ಲ್ಡ್ ಕಪ್ ಆಡ್ಬೋದು ಅಂತ. ಬಟ್ ನನ್ನ ಲಕ್ ಇಂದ ದಟ್ ವಾಸ್ ದ ಇಯರ್ ನಾನು ಕೆನಡಾಗೆ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅವ್ರದ್ದು, ಒಲಿಂಪಿಕ್ ಓವಲ್ ಅಂತ ಅಂದ್ಬಿಟ್ಟು ಕ್ಯಾಲ್ಗರಿಲಿ. ಸೊ ಅವ್ರು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿ. ಅಲ್ಲಿಂದ ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಿದ್ವಿ. ದೆನ್ ಐ ಗಾಟ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. ಕ್ವಾಲಿಫಿಕೇಶನ್ ಟೈಮ್ ಕೊಟ್ಟೆ, ಸ್ಟಾರ್ಟೆಡ್ ಡೂಯಿಂಗ್
ಪ್ಲೇಯಿಂಗ್ ದ ವರ್ಲ್ಡ್ ಕಪ್ಸ್ ಇನ್ ಪ್ರೊಫೆಷನಲ್ ಲೆವೆಲ್ 2016 ಜನವರಿಯಿಂದ ಶುರು ಮಾಡಿದ್ದು. ಓಕೆ, ಈಗ ರೋಲರ್ ಸ್ಕೇಟಿಂಗ್ ಐಸ್ ಸ್ಕೇಟಿಂಗ್ ಎರಡೂ ಇದೆ. ನೀವು ಎರಡೂ ಆಡ್ತಾ ಇದ್ದೀರಿ, ಎರಡರಲ್ಲೂ ಒಳ್ಳೆ ರ್ಯಾಂಕಿಂಗ್ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಿ, ನಿಮ್ಗೆ ಒಂದಷ್ಟು ಈಗಾಗಲೇ ಬ್ಯಾಕ್ ಗ್ರೌಂಡ್ ಸಿಕ್ಕಿದೆ. ಈಗ ಕಲಿತಾ ಇದ್ದಾರೆ ಒಂದಷ್ಟು ಜನ, ಮೈಸೂರಲ್ಲಿ ನಿಮ್ಮ ರಿಂಗಲ್ಲೇ ಆಡ್ತಾ ಇದ್ದಾರೆ. ಅವರಿಗೂ ಅದೇ ತರ ಕನಸಿರುತ್ತೆ, ಅವರು ನಿಮ್ಮನ್ನ ನೋಡಿ ಅವರು ಚಾಂಪಿಯನ್ ಆಗಬೇಕು ಅಂತ ಹೊರಡ್ತಾರೆ. ಆದ್ರೆ ಎಲ್ಲರಿಗೂ ಸಾಧ್ಯನಾ? ಯಾಕಂದ್ರೆ ಒಂದ್ ಕಡೆ ಓದಬೇಕು, ಇನ್ನೊಂದ್ ಕಡೆ ಇದಕ್ಕಾಗಿ ಬಾಡಿ ಮೇಂಟೈನ್ ಮಾಡಬೇಕು, ಎಕ್ಸರ್ಸೈಸಸ್ ಇರಬೇಕು, ಮತ್ತೆ ಸ್ಲೆಂಡರ್ ಇದ್ದಷ್ಟು ನಿಮ್ಗೆ ಸ್ಪೀಡ್ ಜಾಸ್ತಿ. ಹೆಫ್ಟಿ ಇದ್ರೆ ಅದು ಹೋಗೋದೇ ಇಲ್ಲ. ಇನ್ನು ಐಸ್ ಸ್ಕೇಟಿಂಗ್ ಅಲ್ಲಿ ಖಂಡಿತ ಇಲ್ಲ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸೊ ಫಸ್ಟ್ ಥಿಂಗ್ ನಾನು ಡೆಫಿನೆಟ್ ನನ್ನ ಮೆಸೇಜ್ ಏನಂತ ಹೇಳ್ತೀನಿ ಅಂದ್ರೆ, ಎನಿಬಡಿ ಯಾರೇ ಆಗ್ಲಿ, ಎನಿ ಸ್ಪೋರ್ಟ್, ಯಾವ ಸ್ಪೋರ್ಟೇ ಆಗ್ಲಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಫಸ್ಟ್ ಥಿಂಗ್ ಇಂಡಿಯಾಲ್ ಎಸ್ಪೆಷಲಿ ಇದ್ದಾಗ ನಮಗೆ ಎಜುಕೇಶನ್ ತುಂಬಾನೇ ಮುಖ್ಯ. ನಾವು ಆಡೋದು ಸ್ಪೋರ್ಟ್ಸ್ಗಳು ಏನೇ ಆಗ್ಬೋದು, ಅದೊಂದು ಪ್ಯಾಷನ್ಗೋಸ್ಕರ ನಮ್ಮ ಕಂಟ್ರಿಗೋಸ್ಕರ ಆಡ್ತೀವಿ ಅಂತ ಅನ್ನೋದು. ಇದೆಲ್ಲ ಮುಗಿದ್ಮೇಲೆ ಅಟ್ ದಿ ಎಂಡ್ ಆಫ್ ದ ಡೇ ಏನಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಅಫ್ಕೋರ್ಸ್ ಪ್ರತಿ ಸ್ಪೋರ್ಟ್ಲೂ ದೇರ್ ಇಸ್ ಫ್ಯೂಚರ್, ದೇರ್ ಇಸ್ ಮನಿ. ಅದನ್ನ ಒಂದು ಪ್ರೊಫೆಷನಲ್ ಲೆವೆಲ್ ಆಗಿ ತಗೊಂಡು ಹೋದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಿಕಾಸ್ ಪ್ರತಿ ಸ್ಪೋರ್ಟು ಡೆವಲಪ್ ಆಗ್ತಿದೆ. ಈಗ ಇಂಡಿಯಾ ಮುಂಚೆ ತರ ಅಲ್ವೇ ಅಲ್ಲ ನಮ್ದು. ಎಷ್ಟು ಜನ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅಂದ್ರೆ ಸ್ಪೋರ್ಟ್. ಈಗ ತುಂಬಾನೇ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಸೊ ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಇಫ್ ಯು ವಾಂಟ್ ಟು ಟೇಕ್ ಅಪ್ ಸ್ಪೋರ್ಟ್ಸ್ ಮಾಡಲೇಬೇಕು ಅಂತ ತಗೊಂಡ್ರೆ ಅದರಿಂದ. ಬಟ್ ಒಂದು ರೀತಿ ನಾನು ಹೇಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಬೇಸಿಕ್ ಒಂದು ಲೆವೆಲ್ ಆಫ್ ಎಜುಕೇಶನ್ ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನಮ್ದು ಸ್ಪೋರ್ಟ್ಸ್ ಕೆರಿಯರ್ ಸಕ್ಸಸ್ ಆಗುತ್ತೋ ಇಲ್ವೋ, ಒಂದು ಎಜುಕೇಶನ್ ಅದೊಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ. ದರ್ ಇಸ್ ಆಲ್ವೇಸ್ ಅದೊಂದು ಇಂಪಾರ್ಟೆನ್ಸ್. ಅದು ಪ್ಲಸ್ ಇದು ಯಾರಿಗೂ ಇಲ್ಲ ಅಂದ್ರೆ ನಮ್ಮ ಪೇರೆಂಟ್ಸ್ ಸಮಾಧಾನ ಆಗಿರ್ತಾರೆ. ಹೌದು, ಅವ್ರು ಮತ್ತೆ ಒತ್ತಡ ಇರಲ್ಲ, ಪರವಾಗಿಲ್ಲ ಅವ್ನು ಡಿಗ್ರಿ ಮಾಡ್ಕೊಂಡಿದ್ದಾನೆ, ಏನೋ ಮುಂದ್ ಮಾಡಬಹುದು ಅಂತ. ಈಗ ಪ್ರೊಫೆಷನಲ್ ಆಗಿ ಇಳಿದಿದ್ದೀರಿ, ಟ್ರೈನಿಂಗ್ ನಡೀತಾ ಇದೆ. ಸದ್ಯದಲ್ಲಿ ಫ್ರಾನ್ಸ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದೀರಿ. ಕೆನಡಾಕ್ಕೆ ಮತ್ತೆ ಹೋಗೋದುಂಟಾ? ಅಟ್ ದ ಮೂಮೆಂಟ್ ಬಿಕಾಸ್ ಆಫ್ ಕೊರೋನಾ ಇಂದ ಹಿಡಿದು ಎಲ್ಲ ಅಲ್ಲಿ ಟ್ರೈನಿಂಗ್ ಸೆಂಟರ್ ಕ್ಲೋಸ್ ಆಗಿ ಹೋಗಿದೆ. ಸೊ ಅದರಿಂದ ಕೆನಡಾಗೆ ಹೋಗೋದು ಡೌಟ್ ಏನೇ ನಂದು. ಯಾಕಂದ್ರೆ ಫ್ರಾನ್ಸ್ ಅಲ್ಲಿ ನಾನು ಫ್ರೆಂಚ್ ನ್ಯಾಷನಲ್ ಟೀಮ್ ಜೊತೆ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಟೀಮು, ಪ್ಲಸ್ ಅದು ದೊಡ್ಡ ಟೀಮ್ ಅದು. ಸೊ ಅವ್ರ ಜೊತೆ ನಾನು ಟ್ರೈನಿಂಗ್ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು ವರ್ಲ್ಡ್ ಕಪ್ಸ್ಗಳಿಗೆ. ಸೊ ಅಲ್ಲಿ ನನಗೆ ಕೋಚ್ಗಳು ಇರ್ತಾರೆ, ಫಿಸಿಯೋಗಳು ಇರ್ತಾರೆ. ಸೊ ನಾನು ನೋಡ್ಕೊಳ್ಳೋದಕ್ಕೆ ಅಂತಾನೆ ಮ್ಯಾನೇಜರ್ಸ್ಗಳು ಇರ್ತಾರೆ. ಸೊ ಅದರಿಂದ ಒಂದು ಟೀಮ್ ಜೊತೆ ಟೈಅಪ್ ಆಗಿರೋದ್ರಿಂದ ಈಗ ನನಗೆ ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಓಕೆ, ನೀವು ಟೀಮ್ ಜೊತೆ ಟೈಅಪ್ ಆಗಿದ್ದೀರಿ, ಸ್ಕೇಟಿಂಗಿಗೆ ಹೋಗ್ತೀರಿ. ಹೌದು. ಆದ್ರೆ ಪ್ರತಿನಿಧಿಸ್ತಾ ಇರತಕ್ಕಂಥ ದೇಶ ಭಾರತ. ಹೌದು, ಖಂಡಿತ. ಟ್ರೈನಿಂಗ್ ಮಾತ್ರ ಅಲ್ಲಿ. ಹೌದು. ಹಾಗಾದ್ರೆ ಭಾರತ ಸರ್ಕಾರವೋ ಅಥವಾ ಭಾರತದ ಕ್ರೀಡಾ ಇಲಾಖೆಯೋ ನಿಮಗೆ ಒಂದಷ್ಟು ಸಪೋರ್ಟ್ ಮಾಡಬೇಕು. ಆ ಥರದ್ದು ಏನಾದ್ರು ಸಿಕ್ಕುತ್ತಾ? ಫಸ್ಟ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದ್ರೆ ಯುವಕರುಗಳಿಗೋಸ್ಕರ ಆಗಲಿ ಯಾರೇ ಆಗಲಿ, ನಾವೇನಾದ್ರೂ ಒಂದು ಸ್ಪೋರ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಗವರ್ಮೆಂಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ರೀತಿ ಒಂದು ಸರಿ ಇಲ್ಲ ಅಂತ. ಅಫ್ಕೋರ್ಸ್ ನಮಗೆ ಗವರ್ಮೆಂಟ್ ಸಪೋರ್ಟ್ ಮಾಡಬೇಕು ನಮಗೆ, ಯಾಕೆಂದ್ರೆ ನಾವು ಭಾರತಕ್ಕೋಸ್ಕರ ಆಡ್ತೀವಿ ಅಂತ. ಬಟ್ ನಾವು ಎಲ್ಲದನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಾವು ಫಸ್ಟ್ ನಮಗೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಫಸ್ಟ್ ನಾವು ಮಾಡಬೇಕು, ಅದಾದ್ಮೇಲೆ ಗವರ್ಮೆಂಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡೋದು. ಯಾಕೆಂದ್ರೆ ಒಂದ್ ಥಿಂಗ್ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಾವು ಎಲ್ಲದನ್ನು ನಾವು ಗವರ್ಮೆಂಟ್ ಇಂದ ವೇಟ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ತುಂಬಾನೇ ಲೇಟ್ ಆಗೋಗುತ್ತೆ. ಯಾಕಂದ್ರೆ ಎಲ್ಲಾರ್ಗು ವಯಸ್ಸಿರೋದಿಲ್ಲ. ನಾವು ಎಲ್ಲದಕ್ಕೂ ಒಂದು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಗವರ್ಮೆಂಟ್ ಕೊಡ್ಲಿಲ್ಲ, ಸ್ಪಾನ್ಸರ್ ಕೊಡ್ಲಿಲ್ಲ ಅಂತ. ನನ್ನ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಏನಕ್ಕೆ ಅಂದ್ರೆ ನಮ್ಮ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮನೆಯವರೇ ಸಪೋರ್ಟ್ ಮಾಡ್ಬಿಟ್ರು. ಯಾಕೆಂದ್ರೆ ನಮ್ಮ ತಂದೆ ಕೇಳಿದಾಗ ಏನಕ್ಕೆ ಹಿಂಗ್ ಮಾಡ್ತೀನಿ ಅಂತಾರೆ, ನಿನ್ ಡ್ಯೂಟಿ ಮಾಡ್ತಿದ್ಯಾ ಕಂಟ್ರಿಗೆ, ಇದು ನನ್ನ ಡ್ಯೂಟಿ ನನ್ನ ಕಂಟ್ರಿಗೆ. ಆ ವಿಷಯದಲ್ಲಿ ನಾನು ತುಂಬಾನೇ ಲಕ್ಕಿ. ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಇವತ್ತೇನು ಮಾಡಕ್ ಆಗ್ತಿರಲಿಲ್ಲ. ಇದು ನಾನು 24ನೇ ವರ್ಷ ನನ್ನ ಸ್ಕೇಟಿಂಗ್ ಕೆರಿಯರ್ ಅಲ್ಲಿ ಇರೋದು ನಾನು. ಸೊ 24 ವರ್ಷದಿಂದ ಅವರು ಸಪೋರ್ಟ್ ಮಾಡ್ರಂಗೆ ಇವತ್ತು ತನಕ ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಲೈಕ್ ನಮ್ಮ ತಂದೆ ನಮ್ಗೆ ಓನ್ಲಿ ಕ್ವಶನ್ ಕೇಳ್ತಾರೆ ಯಾವಾಗ್ಲೂ, ಏನಾದ್ರು ಬೇಕು ಅಂದ್ರೆ ಎಕ್ವಿಪ್ಮೆಂಟ್ ಬೇಕು ಅಂದ್ರೆ ಅವಶ್ಯಕತೆ ಇದೆಯಾ ಅಂತ. ನಾನು ಹ್ಞೂ ಅಂದ್ರೆ ಹ್ಞೂ ತಗೋ, ಎಷ್ಟಾರು ಪರವಾಗಿಲ್ಲ ತಗೋ, ಅಂಡ್ ಮ್ಯಾನೇಜ್ ಮಾಡು, ಕರೆಕ್ಟ್ ಆಗಿ ಸ್ಮಾರ್ಟ್ ಆಗಿ ಡಿಸಿಷನ್ ತಗೋ, ಅಷ್ಟೇ ಹೇಳ್ತಾರೆ ಹೊರತು ಇನ್ನೇನು ಹೇಳೋದಿಲ್ಲ ಅಂತಂದೆ. ಇನ್ನು ಸ್ಪಾನ್ಸರ್ಸ್ ಯಾರಾದ್ರೂ ಮುಂದೆ ಬರಬೇಕಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಯಾಕಂದ್ರೆ ಬಹಳಷ್ಟು ಜನ ಹೊರಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಆದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೂಡ ಬೇರ್ ಮಾಡೋದು ಕಷ್ಟ ಆಗಿರುತ್ತೆ. ಇದರಲ್ಲಿ 2 ತರ ಬರುತ್ತೆ. ಒಂದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ನಮ್ಮ ಕೈಲಿ ಏನಾಗುತ್ತೆ ಆ ಸ್ಪೋರ್ಟ್ ನ ತಗೊಳ್ಳೋದು ಮುಖ್ಯ. ಟು ಪ್ರೂವ್ ಅವರ್ ಸೆಲ್ಫ್ ನಮ್ಗೆ ಅಕ್ಸೆಸಿಬಿಲಿಟಿ ಇರೋ ಸ್ಪೋರ್ಟ್ ನ ತಗೊಳ್ಳೋದು ಮುಖ್ಯ. ನಾನು ಹೋಗ್ಬಿಟ್ಟು ಬಾಬ್ ಸ್ಲೆಡ್ಜ್ ಆಗ್ಲಿ ಲೂಸ್ ಮಾಡಕ್ ಆಗೋದಿಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂದ್ರೆ, ನಾವು ಸ್ಪಾನ್ಸರ್ಶಿಪ್ ಹುಡುಕ್ತೀವಿ ಅಂತ ಅಂದಾಗ ತುಂಬಾನೇ ಮುಖ್ಯ ಹೋಗ್ಬಿಟ್ಟು ಅಪ್ರೋಚ್ ಮಾಡೋದು. ದೇರ್ ಆರ್ ಲಾಟ್ ಆಫ್ ಮಾರ್ಕೆಟಿಂಗ್ ಕಂಪನೀಸ್ ವಿಚ್ ವಿಲ್ ಹೆಲ್ಪ್ ಅಸ್ ಗೆಟ್ ಸ್ಪಾನ್ಸರ್ಶಿಪ್. ಅಂಡ್ ಸೆಕೆಂಡ್ ಥಿಂಗು, ಸೋಷಿಯಲ್ ಮೀಡಿಯಾ ಅದರಲ್ಲಿ ಅವ್ರದ್ದೇ ಅಂತ ಹೆಸರು ಬಿಲ್ಡ್ ಅಪ್ ಮಾಡ್ಕೊಳ್ಳಿ. ಸೊ ಆಟೋಮ್ಯಾಟಿಕ್ ಆಗಿ ವೆನ್ ಯು ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ರೆಪ್ಯುಟೇಷನ್, ಕಂಪನಿ ವಾಂಟ್ಸ್ ಟು ಸ್ಪಾನ್ಸರ್ ಯು. ಓಕೆ, ನಿಮ್ ರೆಪ್ಯುಟೇಷನ್ ಇದೆ, ಇಷ್ಟೊಂದು ಜನ ನೋಡ್ತಾರೆ ನಿಮ್ನ ಅಂತ ಬಿಟ್ಟು, ದಟ್ ಇಸ್ ಒನ್ ಆಫ್ ದ ವೇ. ಅಂಡ್ ಥರ್ಡ್ ಥಿಂಗ್, ಗವರ್ಮೆಂಟ್ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದ್ರೆ ನನ್ಗೂ ಸಿಕ್ಕಾಬಡೆ ಕೆಲವೊಂದು ಎಲ್ಲವಾಗ್ಲೂ ಸಪೋರ್ಟ್ ಮಾಡಿದ್ರು. ದೇರ್ ಹ್ಯಾಸ್ ಬಿನ್ ಅರೌಂಡ್ ಒಂದು 10% ಆಗಲಿ 15% ಆಗಲಿ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಮಗೆ ಯೂತ್ ಸರ್ವಿಸ್ ಇಂದ 2013 ತುಂಬಾನೇ ಕ್ಯಾಶ್ ಅವಾರ್ಡ್ ಬಂತು. ನಂದು ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಗೋಲ್ಡ್ ಮೆಡಲ್ ಹೊಡೆದಿದ್ದು ಎಲ್ಲದಕ್ಕೂ. ಅಫ್ಕೋರ್ಸ್ 2013 ಹೊಡೆದಿದ್ದು ಮೆಡಲ್ ಮಾಡಿದ್ದು ನಮಗೆ 2016-17 ನಮಗೆ ಕ್ಯಾಶ್ ಅವಾರ್ಡ್ ಬಂತು. ಬಟ್
ಇಂಡಿಯಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ, ಎಲ್ಲದೂ ನಾವು ಆನ್ ಟೈಮ್ ಅಂತ ಹಠ ಮಾಡಕ್ಕೂ ಆಗಲ್ಲ, ವೇಟ್ ಮಾಡ್ಬೇಕಾಗುತ್ತೆ ಬಂದಾಗ ಬರ್ಲಿ ಅಂತ ಅದಾಗುತ್ತೆ. ಅಂಡ್ ಸೆಕೆಂಡ್ ಥಿಂಗು, ನಮ್ಮ ಐಸ್ ಸ್ಕೇಟಿಂಗ್ ಫೆಡರೇಷನ್ ಇಂದ ನನಗೆ ರೋಲರ್ ಸ್ಕೇಟಿಂಗ್ ಇಂದ ಅಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ ನಮ್ಮ ಫೈನಾನ್ಷಿಯಲಿ, ಬಟ್ ಐಸ್ ಸ್ಕೇಟಿಂಗ್ ಅಲ್ಲಿ ನನಗೆ ನಮ್ಮ ಫೆಡರೇಷನ್ ವರ್ಲ್ಡ್ ಕಪ್ಸ್ ಹೋದಾಗ ಒಂದು 50% ಕೊಡ್ತಾರೆ. ಪ್ಲಸ್ ಯೂತ್ ಸರ್ವಿಸ್ ಅಲ್ಲೂ ಹೋಗಿ ವಿಚಾರಿಸಿದ್ರೆ, ಮಾತಾಡಿದ್ರೆ ಎಷ್ಟೊಂದ್ ಜನ ಇದಾರೆ ಅಲ್ಲಿ ಹೆಲ್ಪ್ ಮಾಡೋರು. ಹೋಗ್ಬಿಟ್ಟು ಅವ್ರ ಹತ್ರ ಓಕೆ ನಾನು ಹಿಂಗ ಆಡ್ತಾ ಇದೀನಿ, ಹಂಗ ಹೋಗ್ತಾ ಇದೀನಿ, ಕಂಪೀಟ್ ಮಾಡ್ತಿದ್ದೀನಿ. ಬಟ್ ಎಲ್ಲಾ ಕಡೆನೂ ಏನಂದ್ರೆ ನಾವು ಫಸ್ಟ್ ಖರ್ಚು ಮಾಡಿ ಆಮೇಲೆ ರಿಯಂಬರ್ಸ್ ಮಾಡ್ಕೋಬೇಕು ಹೊರತು ಯಾರೂ ನಾವು ಖರ್ಚು ಮಾಡ್ತೀವಿ ಕೊಡಿ ಅಂದ್ರೆ ಯಾರನ್ನೂ ಕೊಡೋದಿಲ್ಲ. ಸೊ ಅಪ್ರೋಚ್ ಮಾಡಬೇಕು, ಸಿಕ್ಕತ್ತೆ. ಈಗ ಐಸ್ ಸ್ಕೇಟಿಂಗ್ ಅಲ್ಲಿ ನೀವು ಸಿಂಗಲ್ ಆಗಿ ಆಡ್ತಿದ್ದೀರಿ, ಅದರಲ್ಲಿ ಎಷ್ಟು ತರಹ ಇವೆಂಟ್ಸ್ ಇರುತ್ತೆ ಅಂತ? ಐಸ್ ಸ್ಕೇಟಿಂಗ್ ಅಲ್ಲಿ 2 ತರ ಇದೆ, ಒಂದು ಲಾಂಗ್ ಟ್ರ್ಯಾಕ್, ಒಂದು ಶಾರ್ಟ್ ಟ್ರ್ಯಾಕ್ ಅಂತ. ಲಾಂಗ್ ಟ್ರ್ಯಾಕ್ ಅಲ್ಲಿ ಅವ್ರದ್ದು ಡಿಸ್ಟೆನ್ಸ್ಗಳು 500 ಮೀಟರ್ ಇಂದ ಹಿಡಿದು ಆಲ್ಮೋಸ್ಟ್ 10,000 ಮೀಟರ್ಸ್ ತನಕ ಇರುತ್ತೆ. ಬಟ್ ಅವರದ್ದು ಎಲ್ಲಾರ್ದು ಟೈಮ್ ಟ್ರಯಲ್, ಒಬ್ಬರಾದ್ಮೇಲೆ ಹೋಗ್ತಾರೆ. ಎಲ್ಲಾರ್ಕಿಂತ ಕಡಿಮೆ ಟೈಮ್ ತಗೊಂಡ್ರವ್ರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಕೊಡ್ತಾರೆ. ಪ್ಲಸ್ ಅವ್ರದ್ದು ಲಾಂಗ್ ಟ್ರ್ಯಾಕ್ ಅಲ್ಲಿ 400 ಮೀಟರ್ಸ್ ಟ್ರ್ಯಾಕ್ ಇರುತ್ತೆ, ನಮ್ದು ಶಾರ್ಟ್ ಟ್ರ್ಯಾಕ್ ಅಲ್ಲಿ 111 ಮೀಟರ್ ಟ್ರ್ಯಾಕ್ ಇರುತ್ತೆ. ಸೊ ನಮ್ ಟ್ರ್ಯಾಕ್ ಅಲ್ಲಿ 3 ಇಂಡಿವಿಜುವಲ್ ರೇಸಸ್ ಇರುತ್ತೆ, 500 ಮೀಟರ್ಸ್, 1000 ಮೀಟರ್ಸ್, 1500 ಮೀಟರ್ಸ್. ನಮ್ದ್ರಲ್ಲಿ ಸೇಮ್ ನೀವು ಅಥ್ಲೆಟಿಕ್ಸ್ ಅಲ್ಲಿ ರನ್ನಿಂಗ್ ಹೆಂಗ್ ನೋಡ್ತೀರಾ ಹಂಗೆ ಹೀಟ್ಸ್, ಸೆಮಿಫೈನಲ್ಸ್, ಕ್ವಾರ್ಟರ್ಸ್ ಆತರ ಎಲ್ಲ ಇರುತ್ತೆ. ಪ್ರಿಲಿಮಿನರೀಸ್ಗಳು ಎಲ್ಲ ಫಸ್ಟ್ ಸೆಕೆಂಡ್ ಇರೋರು ಕ್ವಾಲಿಫೈ ಆಗ್ತಾರೆ, ಮಿಕ್ಕಿದವರು ಎಲಿಮಿನೇಟ್ ಆಗ್ತಾರೆ. ಅಂಡ್ 500 ಮೀಟರ್ಸ್ ಫಾರ್ ಎಕ್ಸಾಂಪಲ್ ಅಂತಂದ್ರೆ ರೇಸ್ ಸ್ಟಾರ್ಟ್ ಆಗುತ್ತೆ, ಗನ್ ಫೈರ್ ಮಾಡ್ತಾರೆ, ಯಾರು ಫಸ್ಟ್ ಹೋಗಿ ಫಿನಿಶ್ ಮಾಡ್ತಾರೆ ಅವ್ರು ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ಸೊ ಸೇಮ್ ಒಂಥರ 100 ಮೀಟರ್ಸ್ ರನ್ನಿಂಗ್ ರೇಸಿಗೆ ಹೆಂಗೆ ಪ್ಯಾರಾಮೀಟರ್ಸ್ ಇದೆಯೋ ಅಲ್ಲೂ ಕೂಡ ಇದೆ. ಇದರಲ್ಲಿ ನಮ್ದ್ರಲ್ಲಿ ಸ್ವಲ್ಪ ಟ್ಯಾಕ್ಟಿಕ್ಸ್ ಗಳು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಒಬ್ರು ಮುಂದೆ ಇರ್ತಾರೆ, ಒಬ್ರು ಹಿಂದೆ ಇರ್ತಾರೆ. ನಮ್ದ್ರಲ್ಲಿ ಲೇನ್ ಫಾಲೋಯಿಂಗ್ ಇಲ್ಲ. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಹೆಂಗಿರುತ್ತೆ ಆತರ ನಮ್ದ್ರಲ್ಲಿ ಲೇನ್ ಫಾಲೋ ಮಾಡಂಗಿಲ್ಲ, ಲೈಕ್ ಲೆಫ್ಟ್ ಟು ರೈಟ್. ಅಫ್ಕೋರ್ಸ್ ರೂಲ್ಸ್ ಗಳು ಇರುತ್ತೆ, ಪುಷಿಂಗು, ತಳ್ಳೋದು ಆತರ ಎಲ್ಲ ಮಾಡಂಗಿಲ್ಲ. ಬಟ್ ಬೇಸಿಕ್ ಒಂದು ಕಾರ್ ಹೆಂಗಿರುತ್ತೆ, ಎಸ್ಪೆಷಲಿ ನಮ್ಮ ಐಸ್ ಶಾರ್ಟ್ ಟ್ರ್ಯಾಕ್ ನಮ್ದು ನ್ಯಾಸ್ಕಾರ್ ಆನ್ ಐಸ್ ಅಂತ ಕರೀತಾರೆ. ನ್ಯಾಸ್ಕಾರ್ ಅನ್ನೋದೊಂದು ಕಾರ್ ರೇಸ್ ಇವೆಂಟ್, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಸ್ಪೋರ್ಟ್ ಮೋಟರ್ ಸ್ಪೋರ್ಟ್ ಇಂಡಸ್ಟ್ರಿಲಿ. ಸೇಮ್ ಥಿಂಗ್ ನಮ್ದು ವಿಂಟರ್ ಸ್ಪೋರ್ಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಸ್ಪೋರ್ಟ್ ನಮ್ದು, ಯಾಕಂದ್ರೆ ನಾವು ಹಾಕೊಳ್ಳೋದು ಬ್ಲೇಡ್ ಗಳೆಲ್ಲ ಆಡ್ತೀವಿ. ಅಂಡ್ ನಮ್ ಜೊತೆ ಆಲ್ಮೋಸ್ಟ್ ಒಂದು 4 to 8 ಅಥ್ಲೀಟ್ಸ್ ಒಂದ್ ರೇಸ್ ಇರ್ತಾರೆ. ಎಲ್ಲ ಕ್ಲೋಸ್ ಪ್ರಾಕ್ಸಿಮಿಟಿ ಇರ್ತೀವಿ, ಎಲ್ಲ ಹತ್ರದಲ್ಲೇ ಇರ್ತೀವಿ, ಬೀಳ್ತೀವಿ, ಹೇಳ್ತೀವಿ. ಬಟ್ ಬ್ಲೇಡ್ ಟಚ್ ಆದ್ರೆ ಕೈ ಕಾಲಿಗೆ ಡ್ಯಾಮೇಜ್. ಹೌದು, ಇಟ್ ಇಸ್ ಅ ವೆರಿ ಡೇಂಜರಸ್ ಸ್ಪೋರ್ಟ್ ಟು ಬಿ ಆನೆಸ್ಟ್. ಫಾಸ್ಟೆಸ್ಟ್ ಆಲ್ಸೋ. ಹೌದು, ಒನ್ ಆಫ್ ದ ಫಾಸ್ಟೆಸ್ಟ್ ಸ್ಪೋರ್ಟ್. ಬಟ್ ನಾವು ನಮ್ಮ ಪ್ರೊಟೆಕ್ಷನ್ಗೆ ಅಂತ ಕಟ್ ಪ್ರೂಫ್ ಸೂಟ್ ಹಾಕೊಳ್ತೀವಿ ಒಳಗಡೆ, ಆಮೇಲೆ ಹೆಲ್ಮೆಟ್ಗಳಾಗ್ಲಿ, ಗ್ಲಾಸಸ್ ಆಗಲಿ ಎಲ್ಲ ಹಾಕೊಳ್ತೀವಿ. ಆಮೇಲೆ ನಾವು ಬಿದ್ರೆ ಕ್ರಾಶ್ ಪ್ಯಾಡ್ಸ್ ಇರುತ್ತೆ, ಬಿದ್ದಾಗ ನಮ್ದು ಇಂಪ್ಯಾಕ್ಟ್ ತಗೊಳ್ಳೋದಕ್ಕೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಮ್ ಕಾಷನ್ ಅಲ್ಲಿ ಇರಲೇಬೇಕು. ಅಂಡ್ ಲಕ್ ಆಲ್ಸೋ ಪ್ಲೇಸ್ ಅ ಮ್ಯಾಟರ್ ಎಟ್ ಸಮ್ ಟೈಮ್ಸ್. ಹೇಳಕ್ಕಾಗಲ್ಲ ಯಾವಾಗ ಏನಾಗಬಹುದು ಅಂತ. ಇಟ್ಸ್ ಅ ವೆರಿ ಅನ್ಪ್ರೆಡಿಕ್ಟಬಲ್ ಸ್ಪೋರ್ಟ್. ಓಕೆ, ಇದು ಇಂಡಿವಿಜುವಲ್ ಆಯ್ತು. ಹೌದು, ಇನ್ನು ಗ್ರೂಪ್ ಇವೆಂಟ್ಸ್ ಇರುತ್ತೆ. ಹೌದು, ಅದರಲ್ಲಿ ಗ್ರೂಪ್ ಅಲ್ಲಿ ರಿಲೇ ಇವೆಂಟ್ ಅಂತ ಇರುತ್ತೆ. ಸೊ ಇವತ್ತು ತನಕ ಇಂಡಿಯಾ ಎಲ್ಲೂ ಆಡಿಲ್ಲ. ಏಷ್ಯನ್ ಗೇಮ್ಸ್ ಅಲ್ಲಿ ಫಸ್ಟ್ ಟೈಮ್ ನಾವು 2017 ಏಷ್ಯನ್ ವಿಂಟರ್ ಗೇಮ್ಸ್ ಅಲ್ಲಿ ಫಸ್ಟ್ ಟೈಮ್ ಒಂದು ರಿಲೇ ಇವೆಂಟ್ ಇದ್ದಿದ್ದು ನಮ್ದು, ಮೆನ್ಸ್ ರಿಲೇ. ಅದು ಬಿಟ್ರೆ ಇವತ್ತು ತನಕ ನಾವು ಯಾರು ಅಫಿಷಿಯಲ್ ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲಿ ರಿಲೇ ಆಡಿಲ್ಲ ನಾವು. ಓಕೆ, ಭಾರತದಿಂದ ಎಷ್ಟು ಜನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ನೀವು ಒಬ್ರು ಇದ್ದೀರಿ. 2015 ತನಕ ಎಲ್ಲಿ ಕ್ವಾಲಿಫಿಕೇಶನ್ ಟೈಮ್ ಬರೋ ತನಕ ಎಷ್ಟೊಂದು ಜನ ಸ್ಕೇಟರ್ಸ್ಗಳಿದ್ರು. ಆಲ್ಮೋಸ್ಟ್ ಒಂದು 10-12 ಸ್ಕೇಟರ್ಸ್ಗಳು ಆಡಿದ್ದಾರೆ, ಮೆನ್ ಅಂಡ್ ವುಮೆನ್ ಕಂಬೈನ್ ಮಾಡಿ. ಬಟ್ 2015 ಇಂದ ಯಾವಾಗಿಂದ ಅವರು ಒಂದು ಕ್ವಾಲಿಫಿಕೇಶನ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅವಾಗ್ಲಿಂದ ನಾನು ನನ್ನ ಬಿಟ್ಟರೆ ಇನ್ನೊಬ್ಬ ಹುಡುಗ ಅಶ್ವಿನ್ ಡಿಸೆಲ್ವಾ ಅಂತ ಮಂಗಳೂರಿಂದ. ಅಶ್ವಿನ್ ಡಿಸೆಲ್ವಾ ಕೊರಿಯಾದಲ್ಲಿ 6 months ಟ್ರೈನಿಂಗ್ ಮಾಡಿ ಅವರು ಕ್ವಾಲಿಫಿಕೇಶನ್ ಟೈಮ್ ತಗೊಂಡು ಬಂದಿದ್ರು. ಸಂತೋಷ ಅನ್ಸಲ್ವಾ? ಇಡೀ ದೇಶಕ್ಕೆ ಕ್ವಾಲಿಫೈಯಿಂಗ್ ಟೈಮ್ ರೀಚ್ ಆಗ್ತಾ ಇರೋರು ಒಬ್ರು ಅನ್ನೋದಾದ್ರೆ ಅದು ಮೆಡಲ್ ಹೊಡೆದಿದ್ದಕ್ಕಿಂತನೂ ದೊಡ್ಡ ಅಚೀವ್ಮೆಂಟ್ ಅಂತ. ಯಾಕೆಂದ್ರೆ ಎಲ್ಲಾ ಸಂದರ್ಭದಲ್ಲಿ ಬಹುಮಾನನೇ ಬೇಕಿಲ್ಲ. ಐ ಫಿನಿಶ್ಡ್ ಇಟ್ ಅಂಡ್ ಇಟ್ ಈಸ್ ದ ಫಸ್ಟ್ ಟೈಮ್. 2018 ಅಲ್ಲಿ ನನಗೆ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಇತ್ತು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್. ಸೊ ನಮ್ದ್ರಲ್ಲಿ 2 ತರ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇರುತ್ತೆ, ಒಂದು ವರ್ಲ್ಡ್ ಕಪ್ಸ್ ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ಸ್. ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಕ್ವಾಲಿಫೈ ಆಗೋದಕ್ಕೆ ಡಿಫರೆಂಟ್ ಟೈಮ್ ಇರುತ್ತೆ, ಅದು ಇನ್ನೂ ಫಾಸ್ಟರ್ ಇರುತ್ತೆ. ಸೆಕೆಂಡ್ ಥಿಂಗು, ನಾವು ವರ್ಲ್ಡ್ ಕಪ್ಗಳು ಆಡಿ ಪಾಯಿಂಟ್ ಕಲೆಕ್ಟ್ ಮಾಡಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಕ್ವಾಲಿಫೈ ಆಗಬೇಕು. ಲ್ಯಾಟರಲ್ ಎಂಟ್ರಿ ತರ. ಹೌದು, ಅಲ್ಲಿ ಎಂಟ್ರಿಗೆ ಇನ್ನೊಂದು ಎಂಟ್ರಿ ಇರುತ್ತೆ ಅಲ್ಲಿ. ಸೊ ಅವಾಗ 2018 ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾ ವಾಸ್ ಅಟ್ ದ ವರ್ಲ್ಡ್ ಚಾಂಪಿಯನ್ಶಿಪ್. 2 months ಬಿಫೋರ್ ಒಲಿಂಪಿಕ್ಸ್ ಇತ್ತು, ನಾನು ಕ್ವಾಲಿಫೈ ಆಗಿರಲಿಲ್ಲ. ನಂದು ಆಲ್ಮೋಸ್ಟ್ 8 spots ಇಂದ ಕ್ವಾಲಿಫಿಕೇಶನ್ ಹೋಗಿತ್ತು ಒಲಿಂಪಿಕ್ಸ್ಗೆ. ಸೊ ಅವಾಗ ಅಲ್ಲಿ ಐಸ್ ಸ್ಕೇಟಿಂಗ್ ಕಾಂಪಿಟೇಷನ್ ಅಲ್ಲಿ ಒಬ್ರು ರೆಫರಿ ಇದ್ರು. ಸೊ ಅವ್ರ ಹತ್ರ ಮಾತಾಡ್ತಿದ್ದೆ. ಅವಾಗ ಅವ್ರು ಹೇಳ್ತಿದ್ರು ನಂಗೆ ತುಂಬಾ ಇಂಪ್ರೂವ್ ಆಗಿದ್ಯಾ. ಅವ್ರು ನಾನು ನೋಡ್ತಾ ಇದಾರೆ, ಆಲ್ಮೋಸ್ಟ್ 2.5 years ಇಂದ ನಾನು ಸ್ಟಾರ್ಟ್ ಮಾಡಿದೆ. ಅವ್ರು ನೋಡ್ತಿದ್ದಾರೆ, ಅವ್ರು ಹೇಳು ತುಂಬಾನೇ ಪ್ರೋಗ್ರೆಸ್ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ ಅಂತ. ನಾನು ಹೇಳ್ದೆ ಅವಾಗ, ಎಲ್ಲಿ ಸರ್ ನನ್ನ ಕ್ವಾಲಿಫೈನೇ ಆಗಿಲ್ಲ, ನಾನು ಏನ್ ಚೆನ್ನಾಗಿ ಆಡಿದ್ದೀನಿ ಅಂತ. ಅಂಡ್ ದಿಸ್ ರೆಫರಿ ಇಸ್ ಫ್ರಮ್ ಗ್ರೇಟ್ ಬ್ರಿಟನ್. ಅದಕ್ಕೆ ಅವ್ರು ಒಂದು ಕ್ವಶನ್ ಕೇಳಿದ್ರು, ನಿಮ್ ಕಂಟ್ರಿ ಪಾಪ್ಯುಲೇಷನ್ ಏನು? 1.3 billion ಅಂತ. ಇಮ್ಯಾಜಿನ್, ಇಡೀ 1.3 billion ನೀನು ಒಬ್ಬನೇ ಬಂದಿರೋದು ಅಂದ್ರೆ ವಾಟ್ ಈಸ್ ಯುವರ್ ಪೊಸಿಷನ್ ದೇರ್ ಅಂತ. ಅದೊಂದು ರಿಯಲೈಸೇಷನ್ ಮಾತ್ರ ಒಂದು ಒಳ್ಳೆ ಮೋಟಿವೇಶನ್ ಕೊಡ್ತು ನನಗೆ. ಪ್ರತಿ ಸತಿ ವರ್ಲ್ಡ್ ಚಾಂಪಿಯನ್ಶಿಪ್ಸ್, ವರ್ಲ್ಡ್ ಕಪ್ಸ್ ಹೋದಾಗ ಅಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಇರೋದಕ್ಕೆ ನಾನೇ ರೀಸನ್ ಅಂದಾಗ ಒಂದು ಒಬ್ಬರೇ ಇರೋದಲ್ರಿ. ದಟ್ ಈಸ್ ಗ್ರೇಟ್, ಕಂಗ್ರಾಚುಲೇಷನ್ಸ್. ನೀವು ಭಾರತವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಇದರಲ್ಲಿ?
ಐಸ್ ಸ್ಕೇಟಿಂಗ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಇನ್ನ ಯಾರು ಬಂದಿಲ್ಲ. 2015 ಇಂದ ಬಂದಿಲ್ಲ, ಮುಂಚೆ ಇದ್ರು ಫಾರ್ ಶೋರ್. ಎಷ್ಟೊಂದು ಜನ ಆಲ್ಮೋಸ್ಟ್ ಒಂದು ನನಗೆ ನೆನಪಿದ್ದಂಗೆ ಆಲ್ಮೋಸ್ಟ್ 8 to 9 ಗರ್ಲ್ಸ್ ಬರ್ದೆ, ಹುಡುಗಿರಿದ್ರು. ಸೊ ಅದಾದ ಮೇಲಿಂದ ಈಗ ರೈಟ್ ನಾವು ಯಾರು ಇಲ್ಲ. ಆಮೇಲೆ ಕ್ವಾಲಿಫೈಯಿಂಗ್ ಟೈಮ್ ಬೇರೆ ಇದೆಯಲ್ಲ, ಈಗ ಬರೋರೆಲ್ಲ ಎಲಿಮಿನೇಟ್ ಆಗ್ಬಿಡುತ್ತೆ. ದಟ್ ವಾಸ್ ದ ಬಿಗರ್ ಹರ್ಡಲ್. ರೋಲರ್ ಸ್ಕೇಟಿಂಗ್ ಅಂತೂ ಸಿಕ್ಕಾಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಟ್ಸ್ ಆಸ್ ಈಕ್ವಲ್ ಟು ಆಸ್ ಮೆನ್. ಹುಡುಗರುಗಳು ಎಷ್ಟಿದ್ದಾರೆ ಅಷ್ಟೇ ಹುಡುಗಿರುಗಳಿದ್ದಾರೆ. ಸೊ ಎವ್ರಿ ಸಿಂಗಲ್ ಟೈಮ್ ನಾವು ಏಷ್ಯನ್ ಚಾಂಪಿಯನ್ಶಿಪ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಹೋದಾಗ ದ ರೂಲ್ ಇಸ್ ದಟ್ ಮ್ಯಾಕ್ಸಿಮಮ್ ಅಪ್ ಟು 8 men and 8 girls ಫ್ರಮ್ ಜೂನಿಯರ್ಸ್, 8 men and 8 girls ಫ್ರಮ್ ಸೀನಿಯರ್ಸ್ ಇರುತ್ತೆ. ಸೊ ಎಷ್ಟು ಜನ ಇರುತ್ತೆ ಅಷ್ಟಕ್ಕಷ್ಟು ಬರ್ತಾರೆ. ರೋಲರ್ ಸ್ಕೇಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಇನ್ ಇಂಡಿಯಾ. ಬಹಳಷ್ಟು ಮೆಡಲ್ಸ್ ಹೊಡ್ಕೊಂಡ್ಬರ್ತಾರೆ. ಹೌದು ಅಲ್ವಾ? ಯಾಕಂದ್ರೆ ಇದರಲ್ಲಿ ಎಷ್ಟು ತರ ಈವೆಂಟ್ಸ್ ಇದೆ, ಮತ್ತೆ ಇದ್ರೊಳಗಡೆ ಏಜ್ ಲಿಮಿಟ್ ಏನಾದ್ರು ಇದೆಯಾ? ರೋಲರ್ ಸ್ಕೇಟಿಂಗ್ ಅಲ್ಲಿ ಹೆಚ್ಚು ಕಮ್ಮಿ 3-4 ತರ ಇದೆ. ಸ್ಲಾಲಮ್ ಅಂತ ಇದೆ, ಹಾಕಿ ಇದೆ, ರೂಲರ್ ಹಾಕಿ ಇದೆ, ಇನ್ಲೈನ್ ಹಾಕಿ ಇದೆ, ಕ್ವಾಡ್ ಹಾಕಿ ಇದೆ, ಆಮೇಲೆ ಫಿಗರ್ ಸ್ಕೇಟಿಂಗ್ ಇದೆ. ಫಿಗರ್ ಸ್ಕೇಟಿಂಗ್ ಅದ ಡ್ಯಾನ್ಸ್ ಮಾಡ್ತಾರೆ, ಅವರು ಪರ್ಫಾರ್ಮ್ ಮಾಡ್ತಾರೆ. ಅದರಲ್ಲೂ ಕ್ವಾಡ್ ಅಂಡ್ ಇನ್ಲೈನ್ ಅಂತ ಇರುತ್ತೆ. ಕ್ವಾಡ್ ಅಂದ್ರೆ 4 ಚಕ್ರ ಆ ಕಡೆ ಈ ಕಡೆ ಕಾರ್ ತರ ಇರುತ್ತೆ. ಇನ್ಲೈನ್ ಅಂದ್ರೆ ಸ್ಕೂಟರ್ ತರ ಒಂದೇ ನೇರದಲ್ಲಿ 4 ಚಕ್ರ ಇರುತ್ತೆ. ಸೊ ಆ ತರ ಇರುತ್ತೆ. ಬಟ್ ನಮ್ ಸ್ಪೀಡ್ ವಿಭಾಗಕ್ಕೆ ಬಂದಾಗ ಆಲ್ಮೋಸ್ಟ್ ಆಲ್ ದಿ ಎಲ್ಲಾ ಸ್ಪೋರ್ಟ್ಸ್ ಕ್ಯಾಟಗರಿ ಏಜ್ ಲಿಮಿಟ್ ಇರೋದು ಜೂನಿಯರ್ಸ್ಗೆ 15 to 19, ಸೀನಿಯರ್ಸ್ಗೆ 19 and above ಇರುತ್ತೆ. ಸೊ ಇಟ್ ಇಸ್ ಅ ನಾರ್ಮಲ್ ಏಜ್ ಕ್ಯಾಟಗರಿ. ಎಷ್ಟೊಂದು ಸ್ಪೋರ್ಟ್ಸ್ ಕ್ಯಾಟಗರಿ ದಟ್ ಇಸ್ ದ ಸೇಮ್ ಏಜ್ ಲಿಮಿಟ್ 15 to 19 and 19 and above. ನಮ್ ರೋಲರ್ ಸ್ಕೇಟಿಂಗ್ ಅಲ್ಲಿ 2 ಸರ್ಫೇಸ್ ಮೇಲೆ ಆಡ್ತೀವಿ. ಒಂದು ಟ್ರ್ಯಾಕ್ ಅಲ್ಲಿ 200 ಮೀಟರ್ ಸಿಂಥೆಟಿಕ್ ಕೋಟೆಡ್ ಬ್ಯಾಂಡ್ ಟ್ರ್ಯಾಕ್ ಇರುತ್ತೆ. ನೀವು ಸೈಕ್ಲಿಂಗ್ ವೆಲೋಡ್ರೋಮ್ ಯಾವಾಗ್ಲೂ ನೋಡಿದ್ರೆ ಒಂದು ರೀತಿ ಅದೇನೆ, ಬಟ್ ಅಷ್ಟು ಎಲಿವೇಶನ್ ಇರಲ್ಲ, ಅದಕ್ಕಿಂತ ತುಂಬಾ ಕಡಿಮೆ ಇರುತ್ತೆ. ಅದರಲ್ಲಿ ನಮ್ದು ಅಟ್ ದಿಸ್ ಮೂಮೆಂಟ್ 2 ಸ್ಪ್ರಿಂಟ್ ಇವೆಂಟ್, 500 ಮೀಟರ್, 1000 ಮೀಟರ್ಸ್. ಅದು ಸೇಮ್ ರೇಸಿಂಗ್. ಫಸ್ಟ್ ಸೆಕೆಂಡ್ ಫಿನಿಶ್ ಮಾಡಿದವ್ರು ಮುಂದೆ ಹೋಗ್ತಾರೆ. ಆಮೇಲೆ ಫೈನಲ್ಸ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಗೋಲ್ಡ್ ಮೆಡಲ್. ಅದಾದ್ಮೇಲೆ 10 ಕಿಲೋಮೀಟರ್ಸ್ ಪಾಯಿಂಟ್ ಟು ಪಾಯಿಂಟ್ ರೇಸ್ ಅಂತ ಇರುತ್ತೆ. ಸೊ ಎವ್ರಿ ಆಲ್ಟರ್ನೇಟ್ ಲ್ಯಾಪ್ ಪಾಯಿಂಟ್ ಕಲೆಕ್ಟ್ ಮಾಡಬೇಕು. ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವ್ರಿಗೆ 2 points, ಅದಾದ್ಮೇಲೆ ಯಾರು ಸೆಕೆಂಡ್ ಫಿನಿಶ್ ಮಾಡ್ತಾರೆ ಅವ್ರಿಗೆ 1 point ಸಿಗುತ್ತೆ. ಆದ್ಮೇಲೆ ಟೋಟಲ್ ಆಗಿ ಅಟ್ ದಿ ಎಂಡ್ ಆಫ್ ದ ರೇಸ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರು ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ರೇಸ್ ಎಲಿಮಿನೇಷನ್ ರೇಸ್ ಅಂತ. ಎಲಿಮಿನೇಷನ್ ರೇಸ್ ಅಲ್ಲಿ ಎವ್ರಿ ಲ್ಯಾಪ್ ಅಥವಾ ಎವ್ರಿ ಆಲ್ಟರ್ನೇಟ್ ಲ್ಯಾಪ್ ಯಾರು ಹಿಂದ್ಗಡೆ ಇರ್ತಾರೆ ಅವ್ರನ್ನ ಎಲಿಮಿನೇಟ್ ಮಾಡಿ ವಾಡೆ ಕರೀತಾರೆ. ಲಾಸ್ಟ್ 3 laps ಟು ಗೋ ಇದ್ದಾಗ ಎಲ್ಲಾ ಸ್ಪ್ರಿಂಟ್ ಇರ್ತಾರೆ, ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾರೆ. ಮಾಮೂಲು ಸ್ಪ್ರಿಂಟಿಂಗ್ ಇವೆಂಟ್ ತರಾನೇ ಆಗುತ್ತೆ. ರೇಸ್ ಅಲ್ಲಿ ರೋಡ್ ಅಲ್ಲಿ 100 meters ರೇಸ್ ಇರುತ್ತೆ. ನಮ್ದು ಸೇಮ್ ಅಥ್ಲೆಟಿಕ್ಸ್ ಅಲ್ಲಿ ಹೆಂಗೆ 100 meters ಸ್ಪ್ರಿಂಟ್ ಮಾಡ್ತಾರೆ ಅದೇ ತರ. ಅದಾದ್ಮೇಲೆ 1 lap ರೇಸ್ ಇರುತ್ತೆ. 1 lap ಆಲ್ಮೋಸ್ಟ್ ಒಂದು 500 meters ಆಗುತ್ತೆ ಟೋಟಲ್ ಆಗಿ. ಅದಾದ್ಮೇಲೆ ಸೇಮ್ ಥಿಂಗ್ ಪಾಯಿಂಟ್ಸ್ ಎಲಿಮಿನೇಷನ್ ರೋಡ್ ಅಲ್ಲಿ ಇರುತ್ತೆ. ಸೊ ಏನಂದ್ರೆ ಸರ್ಫೇಸ್ ಚೇಂಜ್ ಆಗುತ್ತೆ. ಸರ್ಫೇಸ್ ಚೇಂಜ್ ಆಗೋದಾಗ ನಮ್ದು ಸ್ಪೀಡ್ ಕಮ್ಮಿ ಆಗುತ್ತೆ. ಹೌದು, ಸ್ಪೀಡ್ ಕಡಿಮೆ ಜಾಸ್ತಿ ಎಲ್ಲಾ ತರನು ಆಗುತ್ತೆ. ಅದಲ್ದೇನೆ ಎಕ್ವಿಪ್ಮೆಂಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ನಾವು ಯಾವ ತರ ವೀಲ್ ಚೂಸ್ ಮಾಡ್ತೀವಿ, ಯಾವ ಸರ್ಫ್. ಯಾಕಂದ್ರೆ ಒಂದು ವೀಲ್ ಒಂಥರ ಇರಲ್ಲ. ನೀವು ಕಾರ್ ಸ್ಕೂಟರ್ಗೆ ಹಾಕದೆ ಟೈರ್ಗಳು ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ದ್ರಲ್ಲೂ ಸೇಮ್ ಥಿಂಗ್. ಪ್ರತಿ ಒಂದೊಂದು ವೀಲ್ ಅಲ್ಲೂ ಹಾರ್ಡ್ನೆಸ್ ಆಗ್ಲಿ, ರಫ್, ಗ್ರಿಪ್, ರೋಲು, ಪ್ರತಿ ಒಂದೊಂದು ಮ್ಯಾಟರ್ ಆಗುತ್ತೆ ಅವಾಗ ನಮ್ಗೆ. ಅದನ್ನ ಚೂಸ್ ಮಾಡೋದ್ರಲ್ಲೇ ಅದೇ ಒಂದು ಟ್ಯಾಕ್ಟಿಕ್ಸ್. ಅಂದ್ರೆ ಬಹುಶಃ ನಾವು ಎಕ್ಸಲೆನ್ಸ್ ಅಚೀವ್ ಮಾಡಬೇಕಂದ್ರೆ ಆ ಎಕ್ಸಲೆಂಟ್ ಕ್ವಾಲಿಟಿ ಎಕ್ವಿಪ್ಮೆಂಟು ಬೇಕು. ಹೌದು, ತರಬೇತಿನೂ ಬೇಕು. ಹೌದು. ಇವೆಲ್ಲ ಇಟ್ಕೊಂಡು ಈಗ ನೀವು ತರಬೇತಿಯಲ್ಲಿ ಇಳಿದಿದ್ದೀರಿ. ಒಲಿಂಪಿಕ್ಸ್ಗೆ ಹೋಗುವ ಕನಸಿದೆ. ಫಸ್ಟ್ ಥಿಂಗ್ ನಮ್ದ್ರಲ್ಲಿ ವರ್ಲ್ಡ್ ಕಪ್ಗಳು ನಡೆಯೋದು. 2 ವರ್ಲ್ಡ್ ಕಪ್ ಏಷ್ಯಾಲ್ ನಡೆಯುತ್ತೆ, 2 ವರ್ಲ್ಡ್ ಕಪ್ ನಾರ್ತ್ ಅಮೆರಿಕಲ್ ನಡೆಯುತ್ತೆ, US ಅಥವಾ ಕೆನಡಾ. 2 ವರ್ಲ್ಡ್ ಕಪ್ ಯುರೋಪ್ ಅಲ್ಲಿ ನಡೆಯುತ್ತೆ. ಸೊ ಇದು ಇಷ್ಟು ಕಾಂಟಿನೆಂಟ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಡೀಬಹುದು. ಅಂಡ್ ನಮ್ಗೆ ಅದನ್ನ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ಈ ನೆಕ್ಸ್ಟ್ ಸೀಸನ್ ವರ್ಲ್ಡ್ ಕಪ್ ಡೇಟ್ಸ್ ಅಂಡ್ ಲೊಕೇಶನ್ಸ್ ಗಳು ನಮಗೆ ಫೆಬ್ರವರಿ ಅಥವಾ ಮಾರ್ಚ್ ಆ ಮಂತ್ ಅಲ್ಲಿ ನಮಗೆ ಗೊತ್ತಾಗೋಗುತ್ತೆ. 1 year ಬಿಫೋರ್ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ, ಕ್ಯಾಲೆಂಡರ್ ಅಲ್ಲಿ ಗೊತ್ತಾಗುತ್ತೆ. ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಿ ಬೇಕಾಗಬಹುದು. ರೋಲರ್ ಸ್ಕೇಟಿಂಗ್ ಅಲ್ಲಿ ಫಸ್ಟ್ ಟೈಮ್ ಏಷ್ಯನ್ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು 2010 ಅಲ್ಲಿ. ಏಷ್ಯನ್ ಗೇಮ್ಸ್ 4 months ಲೇಟರ್ ನಾನು 3rd spot ಅಲ್ಲಿ ಕ್ವಾಲಿಫೈ ಆಗಿದೆ. 4 members ಮಾತ್ರ ತಗೊಂಡಿದ್ದೀವಿ ಇಂಡಿಯನ್ ಟೀಮ್ ಇಂದ. ಅದಾದ್ಮೇಲೆ 2017 ಅಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ ಕ್ವಾಲಿಫೈ ಆಗಿದೆ. ಸೊ ಅವಾಗ ಐಸ್ ಸ್ಕೇಟಿಂಗ್ ಆಡಿದ್ದು. ಅವಾಗ ನಾನು ವೆರಿ ಲಕ್ಕಿ ಅಂಡ್ ಆಲ್ಸೋ ಅಪರ್ಚುನಿಟಿನೂ ಹಂಗೆ ಇತ್ತು ನಂದು. ಯಾಕಂದ್ರೆ ನಂದು ವರ್ಲ್ಡ್ ಕಪ್ಸ್ ಆಡಿರೋದ್ರಿಂದ ಎಲ್ಲಾದ್ರಿಂದ ನನಗೆ ಇಂಡಿಯನ್ ಗವರ್ಮೆಂಟ್ ನನಗೆ ಇಡೀ ಇಂಡಿಯಾಗೆ ಫ್ಲಾಗ್ ಬೇರರ್ ಮಾಡಿದ್ರು. ಸೊ ಏಷ್ಯನ್ ವಿಂಟರ್ ಗೇಮ್ಸ್ ಅಲ್ಲಿ ನಾನು ಟೀಮ್ ಇಂಡಿಯಾಗೆ ಫ್ಲಾಗ್ ಬೇರರ್ ಆಗಿದೆ. ಖುಷಿ ಅಲ್ವಾ? ಬಿಗ್ಗೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಆ ಮೂಮೆಂಟ್ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಯಾಕೆಂದ್ರೆ ನಮ್ ಕಂಟ್ರಿ ಫ್ಲಾಗ್ ನ ಹಿಡ್ಕೊಂಡು ನಮ್ ಜೊತೆ ಇಡೀ ನಮ್ ಟೀಮ್ ನಮ್ ಹಿಂದ್ಗಡೆ ಇದೆ ನಡ್ಕೊಂಡು ಬರೋದು. ಆ ವಿಡಿಯೋ ಇವತ್ತು ಗಂಟಲು ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅದೇನೋ ರೋಮಾಂಚನೆ. ಅಪ್ಪ ಅಮ್ಮ ಅಂತೂ ಸಖತ್ ಖುಷಿ ಪಟ್ಟಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಗ ಓದ್ಬೇಕು, ಎಲ್ಲ ಕೆಲ್ಸಕ್ಕೆ ಸೇರ್ಬೇಕು, ಒಂದಷ್ಟು ದುಡಿಬೇಕು, ಹಣ ಮಾಡಬೇಕು ಅನ್ನುವ ಒಂದು ಲೈನ್ ಆಫ್ ಥಾಟ್ ಅನ್ನ ನೀವು ಬ್ರೇಕ್ ಮಾಡಿ ನಾನು ಒಂದು ಕ್ರೀಡೆಗೆ ಅರ್ಪಿಸ್ಕೊಂಡಿದ್ದೇನೆ ಅಂತ ಹೊರಟಿದ್ದೀರಿ. ಮನೆಯಿಂದ ಸಪೋರ್ಟ್ ಸಿಕ್ತು, ಫ್ರೆಂಡ್ಸು, ಇತರೆ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಅವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಈ ಲೈನ್ ಆಫ್ ಥಾಟ್ ನಾನು ಬ್ರೇಕ್ ಮಾಡೋದಕ್ಕಿಂತ ಇದನ್ನ ಪೇರೆಂಟ್ಸ್ ಫಸ್ಟ್ ಬ್ರೇಕ್ ಮಾಡಿದ್ರು. ಯಾಕೆಂತಂದ್ರೆ ನಾನು ಆಲ್ಮೋಸ್ಟ್ ಒಂದು 2014-13 ಅಲ್ಲೇ ನಾನು ಹೇಳಿದ್ದೆ ನಮ್ಮ ಅಪ್ಪನಿಗೆ ಇದೆಲ್ಲ ಬೇಡ, ನಾನು ಫಸ್ಟ್ ನಾನು ಓದ್ಕೊಳ್ತೀನಿ, ನಾನು ಮಾಡ್ಕೊಳ್ತೀನಿ, ಅದಾದ್ಮೇಲೆ ಬಂದು ಆಡ್ತೀನಿ. ಸೊ ನಮ್ಮ ತಂದೆ ಫಸ್ಟ್ ಹೇಳಿದ್ದೇನೆಂದ್ರೆ
ಓದೋದನ್ನ ನೀನು ಆಲ್ಮೋಸ್ಟ್ ಬಂದು ನೀನು ಆಮೇಲೂ ಮಾಡ್ಬೋದು. ಈ ಫಿಸಿಕಲ್ ಫಿಟ್ನೆಸ್ ನಿನಗಿರಲ್ಲ. ಇನ್ನು 5 ವರ್ಷ ಆದ್ಮೇಲೆ ನಿನಗೆ ಮಾಡೋಕ್ಕಾಗಲ್ಲ. ಇನ್ನು ಈವನ್ ನೀನು ಮಾಡ್ತೀನಿ ದುಡ್ಡಿದೆ ಅಂತ ಅಂದ್ರೂ ಇದು ಮಾಡೋಕ್ಕಾಗಲ್ಲ. ಅದು ನೆಕ್ಸ್ಟ್ ಸಾಧ್ಯ ಇಲ್ಲ, ಆಗೋದಿಲ್ಲ. ಯಾಕಂದ್ರೆ ನೀನು ಇರೋದು ಈಗ ಪೀಕ್ ಏಜ್ 21, 22, 23 ಇಯರ್ಸ್. ಇದು ಇಸ್ ದ ರೈಟ್ ಮೂಮೆಂಟ್ ಮಾಡು ಅಂತ. ನನಗೆ ಫ್ಯಾಮಿಲಿಲಿ ಎಸ್ಪೆಷಲಿ ಎಲ್ಲರೂ ನನ್ನ ಕಸಿನ್ಸ್ಗಳೆಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿಯೊಬ್ಬೊಬ್ರು ನಾನು ಮಾಡೋದಕ್ಕೆ ಪ್ರತಿ ಸಖತ್ ಸಪೋರ್ಟ್ ಕೊಡ್ತಾರೆ. ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಿ ದಿವಸಕ್ಕೆ? ಆನ್ ಆವರೇಜ್ ಒಂದು ದಿವಸದಲ್ಲಿ ಒಂದು 6 hours ಆಗೇ ಆಗುತ್ತೆ. ಮಂಡೇ ಟು ಸ್ಯಾಟರ್ಡೆ ಎವ್ರಿ ಸಿಂಗಲ್ ಡೇ 6 hours ಟ್ರೈನಿಂಗ್ ಆಗೇ ಆಗುತ್ತೆ ಮಿನಿಮಮ್. ಸಮ್ಟೈಮ್ಸ್ ಒಂದೊಂದು ವಾರದಲ್ಲಿ ಒಂದೊಂದ್ಸರಿ 7 hours ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಕೆನಡಾಲು ಇದ್ದಾಗ, ನಾನು ಇಲ್ಲಿ ಫ್ರಾನ್ಸಲ್ಲೂ ಇದ್ದಾಗ ಬೆಳಗ್ಗೆ ಹೋಗ್ತೀವಿ, ಆಲ್ಮೋಸ್ಟ್ ಒಂದು ಬೆಳಕಾಗಿನ ಮುಂಚೆನೆ ಹೊರಡ್ತೀವಿ, ರಿಂಕಲ್ಲಿ ಇರ್ತೀವಿ. ವಾಪಸ್ ಸಂಜೆ ಬರೋಷ್ಟೊಳಗೆ ಕತ್ಲನೇ ಇರುತ್ತೆ. ಯಾಕೆಂದ್ರೆ ಕೆಲವೊಂದ್ಸರಿ ಅಲ್ಲಿ ನಾರ್ತ್ ಅಲ್ಲಿ ಇದ್ದಾಗ ಅಲ್ಲಿ ಸ್ವಲ್ಪ ಡ್ಯೂರಿಂಗ್ ದ ಡೇ ಲೈಟ್ ಕಡಿಮೆ ಇರೋದ್ರಿಂದ ಬೆಳಗ್ಗೆ ಆಲ್ಮೋಸ್ಟ್ ಒಂದು 6:30 ಒಳಗಡೆ ನಾವಲ್ಲಿ ಟ್ರೈನಿಂಗ್ ಸೆಂಟರ್ ಆದ್ರೆ ಸಂಜೆ 6 ಗಂಟೆಗೂ ಬಂದಿದ್ದೀವಿ ಅಷ್ಟೊಂದ್ಸರಿ. ಯಾಕೆಂದ್ರೆ ನಮ್ಮ ಫಿಸಿಯೋ ಇರುತ್ತೆ, ಅಥವಾ ಮೀಟಿಂಗ್ಗಳು ಇರುತ್ತೆ, ಒಂದು ಸೆಮಿನಾರ್ ವರ್ಕ್ಶಾಪ್ಗಳು ಇರುತ್ತೆ. ಊಟ ತಿಂಡಿ ಮತ್ತೆ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಯಾರು ತಂದು ಹಾಕಲ್ಲ. ನಂಗೆ ಅಡುಗೆ ಮಾಡಕ್ ನಂಗೆ ಇಷ್ಟ, ನಂಗೆ. ಸೊ ಅದರಿಂದ ನನ್ಗೇನು ತೊಂದರೆ ಆಗೋದಿಲ್ಲ. ಒಳ್ಳೆ ಹೀರೋ ಇದ್ದ ಹಾಗಿದ್ದೀರಿ. ನಾಳೆ ದಿವಸ ನಿಮಗೆ ಫಿಲ್ಮ್ ಅಲ್ಲಿ ಚಾನ್ಸ್ ಸಿಕ್ಕರೆ, ಸ್ಕೇಟಿಂಗ್ ಬೇಸ್ಡ್ ಯಾವ್ದಾದ್ರು ಒಂದು ಇವೆಂಟ್ ಅಥವಾ ಫಿಲ್ಮ್ ತೆಗಿಬೇಕು ಅಂದ್ರೆ ಖಂಡಿತ, ಯಾಕೆ ಮಾಡೋದು ಬೇಡ ಅನ್ನೋದು ಒಪ್ಪಿಗೆ ಇದೆ. ಖಂಡಿತ. ಯಾಕೆಂದ್ರೆ ಇನ್ನು ಹೆಚ್ಚು ಕಾಲ ನೀವು ಚಾಂಪಿಯನ್ಶಿಪ್ ಅಲ್ಲೇ ಉಳಿಬೇಕು ಅನ್ನೋದು ಆಸೆ ಇದ್ರು ಒಂದ್ ಕಡೆ ರಿಟೈರ್ ಆಗ್ಲೇಬೇಕು. ಅದಾದ ನಂತರ ಒಂದು ಪ್ರೊಫೆಷನ್ ಟ್ರೈನರ್ ಆಗಿ ಬರಬಹುದು, ಅಥವಾ ಬೇರೆಯವ್ರಿಗೆ ಗೈಡ್ ಆಗಿ ಬರ್ಬೋದು, ಕೋಚ್ ಆಗಿರಬಹುದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮತ್ತೆ ನಿಮ್ಮ ತಂದೆಯ ಜೊತೆಗೆ ವಾಪಸ್ CA ಮಾಡ್ಕೊಂಡು ಪ್ರೊಫೆಷನ್ನಿಗೂ ಬರಬಹುದು. ಹಿ ವಿಲ್ ಫೀಲ್ ಹ್ಯಾಪಿ ಆಲ್ಸೋ. ಹೌದು ಅಲ್ವಾ? ಈ ತರ ಎಲ್ಲ ಯೋಜನೆಗಳಿದೆ. ಹೌದು. ನನ್ಗೆ ಮೇನ್ ಫಸ್ಟ್ ಗೋಲ್ ಏನು ಅಂತಂದ್ರೆ, ನಮ್ಮ ತಂದೆ ಜೊತೆ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಅವ್ರ ಆಫೀಸ್ ಜೊತೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮೊದಲನೇ ಗೋಲ್. ನಮ್ಮ ತಂದೆ ಜೊತೆ ಇನ್ನೊಂದು ಬಿಗ್ಗರ್ ಗೋಲ್ ಏನು ಅಂದ್ರೆ, ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಓಪನ್ ಮಾಡಬೇಕು ಅನ್ನೋದು. ವೆರಿ ನೈಸ್. ದಟ್ ಇಸ್ ಅ ಬಿಗ್ಗರ್ ಗೋಲ್ ನಮ್ಗೆ. ಬಟ್ ಇರ್ಲಿ. ಹೌದು. ಸೊ ಎಲ್ಲದನ್ನು ನಾವು ನಮ್ಮ ಕೈಯಾರ ಮಾಡ್ತಿರೋದ್ರಿಂದ ಟೈಮ್ ತಗೊಳುತ್ತೆ. ಇದ್ರ ಜೊತೆಗೆ ಈಗ ನೀವು ಭಾಗವಹಿಸ್ತಾ ಇದ್ದೀರಿ, ಸಾಕಷ್ಟು ನೀವೇ ಕೈಯಿಂದ ಎಲ್ಲ ಖರ್ಚು ಮಾಡಿದ್ದೀರಿ. ಆದ್ರೆ ಈವೆಂಟಿಗೆ ಹೋಗುವಾಗ ನೀವೊಬ್ಬ ಚಾಂಪಿಯನ್ ಆಗಿರೋದ್ರಿಂದ ನಿಮಗೂ ಒಂದಷ್ಟು ಭಾಗ ಸಂತೋಷ ಕೊಡುವಷ್ಟು ಮೊತ್ತ ಏನಾದ್ರು ಸಿಗುತ್ತಾ ಬಹುಮಾನವಾಗಿ, ಅಥವಾ ಪರವಾಗಿಲ್ಲ ಬರೀ ಸಂತೋಷ ಮಾತ್ರ ಉಳಿಯುತ್ತೆ, ನಮ್ಮ ಕೈಯಿಂದಾನೇ ಜಾಸ್ತಿ ಖರ್ಚು ಅಂತ ಅನ್ಸಕ್ ಶುರುವಾಗುತ್ತಾ? ಒಂದೊಂದ್ಸರಿ ಅನ್ಸುತ್ತೆ. ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಎಲ್ಲೋ ಒಂದು ಎಕ್ವಿಪ್ಮೆಂಟ್ ತಗೊಂಡಿದೀವಿ, ಅವ್ರ ಪೇಮೆಂಟ್ ವೇಟ್ ಮಾಡ್ತಾ ಇದಾರೆ ಅಂದಾಗ ಅಲ್ಲಷ್ಟೊಂದು ಆ ಸಂದರ್ಭಗಳಲ್ಲಿ, ಅಥವಾ ಈ ಕೆಲವೊಂದು ಫ್ಲೈಟ್ ಟಿಕೆಟ್ಗಳು ಬುಕ್ ಮಾಡ್ಬೇಕಾದ್ರೆ, ಯಾಕೆಂದ್ರೆ ನಮ್ದು ಫ್ಲೈಟ್ ಟಿಕೆಟ್ ಪ್ರತಿಯೊಂದ್ ಸರಿ ಬುಕ್ ಮಾಡಿದಾಗ ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಸ್ಪೆಷಲಿ ಒಂದ್ ಕಂಟ್ರಿ ಇನ್ನೊಂದ್ ಕಂಟ್ರಿ ಹೋಗ್ಬೇಕಾದ್ರಂತೂ ಅಲ್ಲಿ ಲೆಕ್ಕನೇ ಬರೋದಿಲ್ಲ, ಅಲ್ಲಿ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದಕ್ಕೆ. ಆ ಒಂದೊಂದು ಸಂದರ್ಭಗಳಲ್ಲಿ ಅನ್ಸ್ಬಿಡುತ್ತೆ ನಮ್ಗೆ. ಅದೊಂದು ನ್ಯಾಚುರಲ್ ಥಾಟ್, ಖರ್ಚಲ್ವೇ ಸಹಜ. ಯಾಕೆ ಅಂತಂದ್ರೆ ಇಲ್ಲಿ ಎಸ್ಪೆಷಲಿ ನನಗೆ ಏನಂದ್ರೆ ಆ ಗಿಲ್ಟ್ ಏನು ಅಂತಂದ್ರೆ, ಅಲ್ಲಿ ನಾನ್ ದುಡ್ದಿದ್ದಾದ್ರೆ ಖರ್ಚು ಮಾಡಕ್ ಏನು ಅಂತಾರ, ನಮ್ಮ ತಂದೆ ಅಷ್ಟು ಕಷ್ಟಪಟ್ಟು ಖರ್ಚು ಮಾಡ್ತಿರ್ಬೇಕಾದ್ರೆ ಆ ಗಿಲ್ಟೇ ಇನ್ನೊಂಥರ ಇರುತ್ತೆ ನಮ್ಗೆ. ಆದ್ರೆ ನಾನು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡ್ತೀನಿ ಅಂತ ಅಪ್ಪ ಒಪ್ಪಿರುವಾಗ ನೀವು ಅದ್ ಗಿಲ್ಟ್ ಫೀಲ್ ಮಾಡಬಾರ್ದು. ಯು ಹ್ಯಾವ್ ಟು ಓವರ್ಕಮ್ ದಟ್. ಅಚೀವ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ? ಖಂಡಿತ. ಅದಕ್ಕೆ ನಮ್ಮ ತಂದೆಗೆ ನನ್ನ ಹತ್ರ ಯಾವಾಗಲೂ ಮಾತಾಡಿದಾಗ ಹಿಂಗೆ ಹೇಳ್ದಾಗ್ಲೆ ಅವ್ರು ಹೇಳ್ತಾರೆ, ನೀನ್ ಯಾಕೆ ಇದನ್ನ ಅನ್ಕೋತೀಯ, ಇದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ ಕರ್ತವ್ಯ ನೀವು ಅಚೀವ್ ಮಾಡಿ ಅಷ್ಟೇ ಅಂತಂದೇ ಹೇಳ್ತಾರೆ. ಫೋಕಸ್ ಆನ್ ಯುವರ್ ಗೇಮ್. ಸಂತೋಷ ಇದೆ ಖಂಡಿತ. ಇನ್ನು ಎಷ್ಟು ಕಾಲ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಸುತ್ತೆ? ಮೇನ್ ಗೋಲ್ ಆಫ್ ಕೋರ್ಸ್ ಒಂದು ಒಲಿಂಪಿಕ್ಸ್ ನೆಕ್ಸ್ಟ್ ಇಯರ್. ಅದಾದ್ಮೇಲಿಂದ ಮೇ ಬಿ ನಾನು ನಂದು ರೋಲರ್ ಸ್ಕೇಟಿಂಗ್ ನ ವಾಪಸ್ ಇಲ್ಲಿಗೆ ಬಂದು ನಾನು 1 or 2 years ಮಾಡ್ಬೋದು. ಬಟ್ ಅದಾದ್ಮೇಲೆ ನಾನು ಕೆರಿಯರ್ ಮೇಲೆ, ಎಜುಕೇಶನ್ ಮೇಲೆ ಫೋಕಸ್ ಮಾಡಬೇಕು ಅಂತ ಆಸೆ ನನಗೆ ಮೇನ್ ಆಗಿ. ಬಟ್ ನಾನು ಯಾವ್ದನ್ನು ಸ್ಟಾಪ್ ಮಾಡಕ್ಕಂತ ನಾನು ರೆಡಿ ಇಲ್ಲ. ಯಾಕೆಂತಂದ್ರೆ ನನ್ನ ಬಾಡಿ ನನಗೆ ಸಾಥ್ ಕೊಟ್ಟಷ್ಟು ನಾನು ಮಾಡ್ತೀನಿ. ಓಕೆ, ಬಹುಶಃ ಮುಂದಿನ ವರ್ಷ ನೀವು ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಒಂದು ಪ್ಲೇಸ್ ಮಾಡಿ ಇಲ್ಲಿಯೇ ಇಂಟರ್ವ್ಯೂಗೆ ಬನ್ನಿ ಅನ್ನೋ ಹಾರೈಕೆಯೊಂದಿಗೆ ಇವತ್ತಿನ ಮಾತುಕತೆಯನ್ನು ಮುಗಿಸೋಣಂತೆ. ಆಕಾಶ್ ಆರಾಧ್ಯ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಅಂತಾರಾಷ್ಟ್ರೀಯ ಐಸ್ ಸ್ಕೇಟಿಂಗ್ ಕ್ರೀಡಾಪಟು ಮೈಸೂರಿನ ಆಕಾಶ್ ಆರಾಧ್ಯ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.